ವಾಚಾ ಗುರುವೇ ಭವರೋ ಶರಣಾದಿ ಬಸವ ಮಹಾ ಗುರುನಿಗೆ. ಎಲ್ಲ ಶರಣರಲ್ಲಿ ಒಂದು ಮನವಿ. ನಮ್ದು ಕೇವಲ ಇನ್ನು ಒಂದು ವಾರ ಪ್ರವಚನ ಇರುವುದರಿಂದ ಭಜನಾ ಮಂಡಳಿಯವರು ಮತ್ತು ಪ್ರವಚನ ಸೇವಾ ಸಮಿತಿಯವರು ಹಿರಿಯರು ನಾವು ಪ್ರವಚನ ಮುಗಿದ ತಕ್ಷಣ ಒಂದು ಸಣ್ಣ ಪೂರ್ವಭಾವಿ ಒಂದು ಸಭೆಯನ್ನ ಮಾಡುವಗೋಸ್ಕರ ನೀವೆಲ್ಲರೂ ಇರಬೇಕಾಗಿ ತಮ್ಮಲ್ಲಿ ಮನವಿ. ಯಾಕಂದ್ರೆ ಅನ್ನದಾಸೋಹದ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡಿ ಮಾತಾಡಬೇಕಾಗ್ತದೆ. ದಯವಿಟ್ಟು ಹಿರಿಯರಾಗಲಿ, ಪ್ರವಚನ ಸೇವಾ ಸಮಿತಿಯವರಾಗಲಿ, ಭಜನಾ ಮಂಡಳಿಯವರಾಗಲಿ 9:30 ಗಂಟೆಗೆ ಎಲ್ಲರೂ ಇರಬೇಕಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಕೊತೇನೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ದೂರದಿಂದ ಜನ್ಮಕ್ಕದು ಅದಕ್ಕೆ ಮುತ್ತು ಕೊಟ್ಟಂಗೆ ಆಗ್ಬಾರ್ದು. ಅಂದ್ರೆ ನೀನ್ ಸೌಂಡ್ ಮಿಕ್ಸರ್ ಚೆನ್ನಾಗಿಲ್ಲ ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಇಲ್ಲಿ ಸೇರಿದ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಂದಿರೇ, ಮಕ್ಕಳೇ, ಎಲ್ಲರಿಗೂ ಹಿಂಗೆ ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ಬಿಡಿ. ಒಂದು ವಾರ ಬಹಳ ಕರೆಕ್ಟ್ ಇದೆ. ಇವತ್ತು ಏನೇನು ಯಾವ್ಯಾವ ಬಟನ್ ಏನೇನು ಈಗಲೇ ಬರ್ದಿಟ್ಕೊಂಡ್ಬಿಡೋದು. ಇಲ್ಲಂದ್ರೆ ಬಹಳ ಕಷ್ಟ. ಮೈಕ್ ಚೆನ್ನಾಗಿಲ್ಲ ಹೋದ್ರೆ ಸ್ವಾಮಿಗಳಿಗೆ ಏನಾದ್ರು ನಿಮಗೆ ತೊಂದರೆ ಕೊಡ್ಬೇಕು, ಶಿಕ್ಷೆ ಕೊಡ್ಬೇಕಂತಿದ್ರೆ ಮೈಕ್ ಸರಿ ಕೇಳಿಸ್ಬಿಡ್ರಿ. ಏನ್ ಮಾಡ್ಬೇಕಾಗಿಲ್ಲ. ಇನ್ನೇನು ಪ್ರಸಾದ ಕೊಡದಿದ್ರು ಹೆಂಗಾದ್ರೂ ನಾವು ಉಪವಾಸ ಮಾಡ್ಬೋದು. ಏನಾದ್ರೂ ತೊಂದರೆ ಕೊಡ್ಬೇಕನ್ನಂಗಿದ್ರೆ ಜನ ಬಹಳ ಸೇರಿಸರಿ, ಮೈಕ್ ಕೇಳಿಸ್ರಿ. ಮಹಾದೇವಿಯಕ್ಕನ ಸಾಧನಾ ಜೀವನವನ್ನು ಈ ಸಾರಿ ನಾವು ಹೆಚ್ಚು ನೋಡಿದ್ದೀವಿ. ಆದ್ರೆ ಹಿಂದೆ ಹೋದ ವರ್ಷ ಮಹಾದೇವಿಯಕ್ಕ ಹುಟ್ಟಿದ್ದು, ಮುಂದೆ ಆಕೆ ಕಷ್ಟಪಟ್ಟಿದ್ದು, ದೀಕ್ಷೆ ತಗೊಂಡಿದ್ದು, ಅವತ್ತಿನ ಕಾಲಕ್ಕೆ ವಿರಾಗಿಯಾಗಿ, ತ್ಯಾಗಿಯಾಗಿ, ಸಾಧಕಿಯಾಗಿ ಇರ್ತೀನಿ ಎಂದಾಗ ತಾಯಿಯಿಂದ ಮೊದಲುಗೊಂಡು ಎಲ್ಲರೂ ಆಕೆಗೆ ತೊಡಕಾಗಿ ನಿಲ್ತಕ್ಕಂತಹ ವಿಷಯವನ್ನು ನೋಡಿದ್ವಿ. ಇವತ್ತು ನಿಜವಾಗಿ 49ನೇ ಅಧ್ಯಾಯ ದಾರ್ಶನಿಕ ದೇವಗಂಗೆ ಅಂತ ನೋಡ್ಬೇಕಾಗಿತ್ತು. ಆದ್ರೆ ಈಗ ಒಂದು ಹಾಡು ಹೇಳಿದ್ರೆ ನಾನು ಅಕ್ಕಮಹಾದೇವಿ ಬಗ್ಗೆ ಹಾಡಲಿ ಅಂತ ಅನ್ಕೊಂತ ಇದ್ದೆ ಮನಸ್ಸಲ್ಲಿ. ನಿನ್ನೆ ಒಂದು ಹಾಡು ಅಂದ್ಕೊಂಡಿದ್ದೆ, ನಾನು ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಅದನ್ನೇ ಹಾಡ್ಬಿಟ್ರಿ. ನೆನ್ನೆ ಹಂಗೆ ಆಯ್ತು. ಶರಣರ ಬಗ್ಗೆ ಹಾಡ್ಬೇಕು ಅಂತ ಅನ್ಕೊಂತ ಇದ್ದೆ, ನೀವು ಹಾಡಿದ್ರಿ. ಇವತ್ತು ಅಕ್ಕಮಹಾದೇವಿ ಬಗ್ಗೆ ನನಗೊಂದೇ ಹಾಡು ನೀವೆಲ್ಲ ಹಾಡೋದು ಗೊತ್ತಿದ್ದು. ಅಕ್ಕಮಹಾದೇವಿ ನೀ ಸಿಕ್ಕಿಲ್ಲೋ ಯಾರಿದ್ದೀ, ಅದನ್ನು ಹಾಡ್ತಿದ್ರಿ ನೀವೆಲ್ಲ. ಇವತ್ತೇ ನೀವು ಮೊದಲು ಇವತ್ತು ಯಾರು ಹಾಡಲ್ಲ ಅಕ್ಕಮಹಾದೇವಿ ಬಗ್ಗೆ? ಯಾರು ಹಾಡಿದ್ದಲ್ಲ? ಬೆಳಿಗ್ಗೆ ಅವ್ರನ್ನ ಬಹಳ ವಿಶೇಷವಾದ ಹಾಡು ಕೇಳಿರಲಿಲ್ಲ ನಾನು. ಇದ್ರ ಬಗ್ಗೆ ಇವತ್ತು ಪ್ರವಚನ ಮಾಡ್ಬೇಕು ಅಂತ ವಿಚಾರ ಬಂದ. ಯಾಕಂದ್ರೆ ಪಾಪ ಅವ್ರ ಹಾಡು ಬರ್ದಿರೋರು ಯಾರು ಬರ್ದಿರ್ತಾರೆ. ಆಮೇಲೆ ಯಾರೇ ಒಬ್ಬ ಕವಿ ಆಗಲಿ, ಗಾಯ ಅಥವಾ ಸಾಹಿತಿ ಆಗಲಿ, ತನ್ನ ಪರಿಸರದಲ್ಲಿ ತಾನೆಷ್ಟು ತಿಳ್ಕೊಂಡಿರ್ತಾನೋ ಅಷ್ಟು ಬರೀತಾನೆ. ಒಂದೇನು ತಪ್ಪಲ್ಲ. ಈಗ ನಿಮ್ಮಲ್ಲಿ ನಾನು ಗಮನಿಸಿದೆ, ಒಂದು 30 ವರ್ಷದಿಂದ ನಿಮ್ಮನ್ನೆಲ್ಲ ಗಮನಿಸ್ತಾ ಇದ್ದೀನಿ. ಯಾಕೋ ನಿಮ್ಗೆ ಅತ್ತೆ ಅನ್ನೋ ಶಬ್ದ ಆಗದೇ ಇಲ್ಲ ಅಲ್ವಾ? ಅತ್ತೆ ಶಬ್ದ ಹೋಗೇ ಬಿಟ್ಟಿದ್ದೀನಿ. ಹೊಸ ಸಂಬಂಧ ಬಂದರೂ ಕೂಡ ನೀವು ಹೆಂಡತಿ ತಾಯಿಗೆ ಏನಂತ ಕರಿತೀರಿ? ಅಕ್ಕನ. ಹೌದೇ ಇಲ್ಲ? ಅಕ್ಕನ ಮಗಳ ತಂದ್ರೆ ಆ ಮಾತು ಬೇರೆ. ಅಕ್ಕನ ಮಗಳನ್ನೇ ತರಬೇಕು ಅಂತಿಲ್ಲ. ಹೊಸದಾಗಿ ಇದ್ರು
ಆಕಿನ ಅತ್ತೆ ಅಂತ ಅನ್ನಲ್ಲ ನೀವು, ಅಕ್ಕ ಅಂತಾನೆ ಅಂತೀರಿ. ಆಮೇಲೆ ಆಕೆ ತಮ್ಮ ಅಥವಾ ಆಕೆ ಅಣ್ಣದೇನಲ್ಲ ನಿಮಗೆ ಮಾವದೇನಾಗ್ತದೆ. ಇನ್ನೊಂದು ಶಬ್ದ ಹೊರಟೋಗಿದೆ, ಭಾವ ಅನ್ನೋದು. ನಿಮ್ಮಲ್ಲಿ ಭಾವ ಇಲ್ಲವೇ ಇಲ್ಲ, ಹೌದಿಲ್ಲ? ಮಾವ ಎಲ್ಲ ಬರೇ ಮಾವ, ಎಲ್ಲದಕ್ಕೂ ಮಾವನ ನೋಡ್ಬಿಡ್ತೀವಿ. ಇಲ್ಲಿ ಈ ಹಾಡು ಬರೆದವನು ಹಂಗೆ ಮಾಡಿದ್ದಾನೆ, ಯಾರೋ ಗೊತ್ತಿಲ್ಲ. ಕೌಶಿಕನನ್ನೇ ಸೋದರ ಮಾವ ಮಾಡ್ಬಿಟ್ಟಿದ್ದಾನೆ. ಮಾದೇವಕ್ಕನಿಗೆ ಸೋದರ ಮಾವ ಕಾಡದ ಬಹಳ ಅಂತ ಎಲ್ಲ ಬರ್ದಿದ್ದಾನೆ. ಪಾಪ ಅವನದು ಸರಿ, ಆ ಹಾಡು ಬರ್ದವನು ಯಾರೋ ಗೊತ್ತಿಲ್ಲ. ಈ ಹಾಡ್ದವನಂತೂ ಈ ಹಾಡು ಬರ್ದಿಲ್ಲ. ಹುಡುಗ ಏನು ಹೆಸರು? ರಮೇಶ ಬೆಟ್ಗೇರಿ, ರಮೇಶ್ ಬೆಟ್ಗೇರಿನ. ಅವ್ರಿಗಂತೂ ಈ ಹಾಡು ಬರ್ದಿಲ್ಲ. ಯಾರು ಕಲ್ಸಿದ್ದಾನೆ, ಕಲ್ತ್ಕೊಂಡಿದ್ದಾನೆ. ಅವ್ರು ಬಹಳ ಹಾಡ್ತಾರೆ. ಬೆಳಗಟ್ಟಿ ಭಜನೆ ಬಹಳ ಪ್ರಸಿದ್ಧಿ. ಚನ್ನಬಸವ, ಕಂಚನಹಳ್ಳಿ ಇವರೆಲ್ಲ ಬಹಳ, ನೀವೆಲ್ಲ ಸ್ಪರ್ಧೆ ಮಾಡ್ತಕ್ಕಂಥವು. ಬಹಳ ಚಂದ ಹಾಡ್ತೀರಿ. ಇಲ್ಲಿ ಕೌಶಿಕ ಮತ್ತು ಮಹಾದೇವಿಯಕ್ಕನಿಗೆ ರಕ್ತ ಸಂಬಂಧ ಇರಲಿಲ್ಲ. ಅಂದ್ರೆ ತಾಯಿ ತಮ್ಮ ಏನಲ್ಲ, ಸೋದರ ಮಾವ ಅಲ್ಲ. ಕೌಶಿಕ ಧರ್ಮದಿಂದ ಜೈನ, ಗೊತ್ತಿರ್ಬೇಕು ನಿಮಗೆ. ಕೌಶಿಕ ಜೈನ ಧರ್ಮಕ್ಕೆ ಸೇರಿದವನು. ಮಹಾದೇವಿಯಕ್ಕ ಶೈವ ಧರ್ಮಕ್ಕೆ ಸೇರಿದವನು. ಅಂದ್ರೆ ಅವ್ರ ತಂದೆ ತಾಯಿ ಗೊತ್ತಿದೆ ನಿಮ್ಗೆ ಯಾರು ಅಂತ? ಓಂಕಾರ ಶೆಟ್ಟಿ ಲಿಂಗಮ್ಮ. ಲಿಂಗಮ್ಮ ಅನ್ನೋ ಹೆಸರಿಡ್ತಿದ್ರು, ಓಂಕಾರ ಅಂತ ಹೆಸರಿಡ್ತಿದ್ರು. ಅದು ಶೈವ ಪದ್ಧತಿನೇ. ಲಿಂಗಾಯತ ಧರ್ಮಕ್ಕೆ ಬರುವುದಕ್ಕೆ ಮುಂಚೆ ಬಹಳ ಜನ ಶೈವರಾಗಿದ್ದರು. ಬಸವಣ್ಣವರಿಂದ ಹಿಡ್ಕೊಂಡು, ಬಸವಣ್ಣವರ ಅಪ್ಪ ಕೂಡ ಶೈವ, ಅಂದ್ರೆ ಮಾದರಸ ಕಮ್ಮೆಗ್ರೋದ ಶೈವ ಬ್ರಾಹ್ಮಣರು. ಇವರು ಶೈವ ಧರ್ಮವನ್ನು ಅನುಸರಣೆ ಮಾಡ್ತಾ ಇದ್ದಂತ ಶೆಟ್ರು. ಶೆಟ್ರನಿಗೆ ನೀವು ಬಣಜಿಗರು ಅಂತಿರಲ್ಲ, ಬಣಜಿಗರು ಅಂತ ಈ ಕಡೆ ಜನಾಂಗ ಇದೆಯಲ್ಲ, ಆ ಜನಾಂಗಕ್ಕೆ ಸೇರಿದಂಥವರು ಓಂಕಾರ ಶೆಟ್ಟಿ ಲಿಂಗಮ್ಮ. ಆದ್ರೆ ಮಹಾದೇವಿಯಕ್ಕನಿಗೆ ಜಾತಿ ಇಲ್ಲ, ಇದನ್ನು ಸರಿಯಾಗಿ ತಿಳ್ಕೊಂಡು. ಇಷ್ಟಲಿಂಗ ಧಾರಣೆ ಆದ್ಮೇಲೆ, ಇಷ್ಟಲಿಂಗ ದೀಕ್ಷೆ ಆದ್ಮೇಲೆ ಪೂರ್ವ ಜಾತಿ ಅಳಿಬೇಕು. ಹಾಗಾಗಿ ಮಹಾದೇವಿಯಕ್ಕ ಪಕ್ಕ ಲಿಂಗ ಅಂತಾರೆ, ಅವ್ರ ವಚನದಲ್ಲಿ ಹಾಗೆ ಬರ್ತದೆ. ಕೌಶಿಕ ಜೈನ ಧರ್ಮಕ್ಕೆ ಸೇರಿದವನು. ಅದಕ್ಕೆ ಆಮೇಲೆ ಇನ್ನೊಂದು ನಿಮಗೆಲ್ಲರಿಗೂ ಗೊತ್ತಿರ್ಬೇಕು ಸಂಗತಿ ಏನಂದ್ರೆ, ಕೌಶಿಕನ ಹೆಸರು ವಚನಗಳಲ್ಲಿ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಮಹಾದೇವಿಕರ ಒಂದು 2-3 ವಚನಗಳಲ್ಲಿ ಮರುಳೆ, ಆಮೇಲೆ ಭವಿ, ಈ ತರದ ಶಬ್ದಗಳು ಬಳಕೆ ಆಗ್ತವೆ. ಗೊತ್ತಿದೆಯಲ್ಲ, ಎಮ್ಮೆಗೊಂದು ಚಿಂತೆ, ಸಮಗಾರಂಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ನನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಒಲ್ಲೆ ಹೋಗು ಸೆರಗಬಳು ಮರುಳೆ. ಅಮೇಧ್ಯದ ಬಳಿಕೆ, ಮೂತ್ರದ ಕುಡಿಕೆ, ಎಲುಬಿನ ತಡಿಕೆ, ಕಿವಿನ ಹಡಿಕೆ, ಸುಡಲಿಗೆ ದೇಹವನ್ನು ಒಡಲುಳಿದು ಕೆಡದಿರು ಚನ್ನಮಲ್ಲಿಕಾನ ಅರಿಮರುಳೆ. ಇದು ಪ್ರಾಯಶಃ ರಾಜನಿಗೆ ಹೇಳಿರ್ತಕ್ಕಂಥದ್ದೇ. ಅಂದ್ರೆ ಈ ತರದ್ದು. ಆಮೇಲೆ ಪ್ರಭುದೇವರು ಪರೀಕ್ಷೆ ಮಾಡುವಾಗಲೂ ಕೂಡ, ಕಿನ್ನರಿ ಬೊಮ್ಮಯ್ಯ ಪರೀಕ್ಷೆ ಮಾಡುವಾಗಲೂ ಕೂಡ, ಅಥವಾ ಯಾವುದೇ ಶರಣರ ವಚನಗಳಲ್ಲಿ, ಮಹಾದೇವಿ ಅಕ್ಕನ ಸ್ವತಃ ವಚನಗಳಲ್ಲಿ ಕೌಶಿಕನ ಹೆಸರು ಬರಲ್ಲ. ಹಾಗಾದ್ರೆ ಈ ಕೌಶಿಕನ ಹೆಸರು ಗೊತ್ತಾಗಿದ್ದ ಯಾರಿಗೆ? ಮೊಟ್ಟ ಮೊದಲು ನಮ್ಮ ವಿದ್ವಾಂಸರು, ಸಾಹಿತ್ಯಗಳಿಗೆ. ಯಾರು? ಹರಿಹರ. ಹರಿಹರನೇ ಮೊದಲು ಕೌಶಿಕನ ಹೆಸರು. ಗೊತ್ತಾಯ್ತಲ್ವಾ? ಅಲ್ಲಿವರೆಗೆ ಒಟ್ಟು ಒಂದು ಘಟನೆ ನಡೆದಿದೆ. ಒಬ್ಬ ರಾಜ ಮಹಾದೇವಿ ಅಕ್ಕನ ಜೀವನದಲ್ಲಿ ಬಂದಿದ್ದಾನೆ. ಅವನ ಹೆಸರು ಯಾಕೋ ಮಹಾದೇವಿ ಅಕ್ಕಂಗೆ ಅವನ ಮೇಲೆ ಸಿಟ್ಟಿತ್ತೋ ಏನೋ ಗೊತ್ತಿಲ್ಲ, ಬೇರೆ ಶರಣರಿಗೂ ಅವನ ಮೇಲೆ ತಿರಸ್ಕಾರ ಇತ್ತೋ ಗೊತ್ತಿಲ್ಲ. ಅವನ ಹೆಸರು ಕೌಶಿಕ ಅಂತ ಹೇಳಿಲ್ಲ, ಬೇರೆ ಹೆಸರು ಹೇಳಿಲ್ಲ. ಕೌಶಿಕ ಅನ್ನೋ ಹೆಸರು ಬರೋದು ಹರಿಹರನಲ್ಲಿ. ಆಮೇಲೆ ಹರಿಹರನೇ ಅವನು ಜೈನ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ನೀನು ಶೈವ ಧರ್ಮಕ್ಕೆ ಅಂದ್ರೆ ಕರಾರ್ ಹಾಕುವಾಗ, ಕಂಡೀಷನ್ ಹಾಕುವಾಗ, ಅರಮನೆಗೆ ಹೋಗ್ಬೇಕಾದ್ರೆ, ಅಂದ್ರೆ ಅವನು ಹೇಳ್ತಾನೆ, ನೀನು ಏನೇ ಮಾಡು, ವಸಂತಕಾನಿಗೆ ಅವನ ಗೆಳೆಯನಿಗೆ ಹೇಳ್ತಾನೆ, ಸೆರೆಮನೆಗೆ ಇಟ್ಟರು ಪರವಾಗಿಲ್ಲ, ಒಟ್ಟು ಅವಳು ಅರಮನೆಗೆ ಬರ್ಬೇಕು, ಅವಳೆಲ್ಲೇ ಇರ್ಬೇಕು. ಆಗಿನ ಕಾಲದಾಗ ರಾಜ ಅಂದ್ರೆ ಸರ್ವಾಧಿಕಾರಿ, ರಾಜನ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಸಾಹಿತ್ಯ, ನ್ಯಾಯಾಲಯ, ಈಗ ಯಾರೂ ದೊಡ್ಡವರಲ್ಲ. ಈಗ ರಾಷ್ಟ್ರಪತಿದು ಕೂಡ ನಾವು ಪ್ರಶ್ನಿಸ್ಬೋದು, ರಾಜ್ಯಪಾಲರು ಪ್ರಶ್ನಿಸ್ಬೋದು, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಂತೂ ಯಾರು ಎಲ್ಲರೂ ತಲೆ ತಿನ್ಬೋದು. ಗೊತ್ತಾಯ್ತಲ್ಲ? ಆಗ ಹಂಗಿರ್ಲಿಲ್ಲ.
ರಾಜ ಹೇಳಿದಾಗ ಮುಗೀತು. ಅದು ಧರ್ಮ ಇರಲಿ, ಕರ್ಮ ಇರಲಿ, ಪಾಪ ಇರಲಿ, ಪುಣ್ಯ ಇರಲಿ, ಅನುಷ್ಠಾನ ಮಾಡ್ಬೇಕಷ್ಟೆ. ಹಾಗಂದಾಗ ಮಹಾದೇವಿಯಕ್ಕ ಉಪಾಯವಾಗಿ ಪಾರಾಗಬೇಕು ಅಂತ ತಿಳ್ಕೊಂಡು ಮಹಾದೇವಿಯಕ್ಕನ ಗುರುಗಳು ಗುರುಲಿಂಗ ದೇವರು ಮತ್ತು ಮಹಾದೇವಿಯಕ್ಕ ಇಬ್ರು ಉಪಾಯದಿಂದ ಷರತ್ತು ಹಾಕೋಣ. ಇವಾಗ ಆ ಷರತ್ತುಗಳಿಗೆ ಒಪ್ಪಣೆ ಒಪ್ಪಂತಾನ ಅವನು. ಕಾಮಾಂಧನಾಗಿದ್ದಾನೆ. ಇವಾಗ ಏನು ಹೇಳಿದ್ರು ಅವನು ಒಪ್ಕೊಳ್ತಾನೆ. ಅವನು ಕೊಟ್ಟ ಹಗ್ಗದಿಂದಲೇ ಅವನ ಕೈ ಕಟ್ಟಬೇಕು. ಯಾಕೆ ಅಂದರೆ ಆವತ್ತು ಒಂದು ವೇಳೆ ಮಹಾದೇವಿಯಕ್ಕ ಅರಮನೆಗೆ ಹೋಗಿ ಉಪಾಯದಿಂದ ತಪ್ಪಿಸ್ಕೊಂಡು ಬರದೆ ಹೋಗಿದ್ರೆ ಮಹಾದೇವಿಯಕ್ಕನ ಮರಣದಂಡನೆ ಶಿಕ್ಷೆ ಕೊಡ್ಬೋದಾಗಿತ್ತು ಅವನು, ಅಥವಾ ಕೈಕಾಲು ಕತ್ತರಿಸ್ಬೋದಾಗಿತ್ತು. ಏನು ಮಾಡ್ತಿದ್ದೋ ಗೊತ್ತಿಲ್ಲ. ಆದ್ದರಿಂದ ಉಪಾಯವಾಗಿ ಅವನ ಅರಮನೆಯಲ್ಲಿದ್ದು ಉಪಾಯದಿಂದ ಪಾರಾಗಿ ಹೋಗ್ಬೇಕಾಗಿತ್ತು. ಅವನು ಒಪ್ಪಿಸಿ ಮೊದಲು ಅಂದರೆ 4 ಷರತ್ತುಗಳನ್ನ ಹಾಕ್ತಾನೆ. ನನ್ನ ವ್ರತ ಇದೆ, 1 ವಾರ ವ್ರತ ಆಗಿದೆ, ಇವಾಗ 4 ವಾರಗಳ ವ್ರತ ಇದೆ. ಆ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದಂತಹ ಪುರುಷ ದರ್ಶನವನ್ನು ಮಾಡೋದಿಲ್ಲ. ಸಂಜೆ ഇരുಳಿನ ಪ್ರಾರಂಭದ ಜಾವದಿಂದ ಬೆಳಗಿನ ಕೊನೆ ಜಾವದವರೆಗೆ ನಾನು ಯಾವ ಕಾರಣಕ್ಕೂ ಪುರುಷ ದರ್ಶನ ಮಾಡೋದಿಲ್ಲ ಅಂತ ಹೇಳಿ ಮಹಾದೇವಿಯಕ್ಕ ಕಂಡೀಷನ್ಸ್ ಆಗಿ ಅಂದರೆ ಷರತ್ತು ಹಾಕಿ, ಗುರುಲಿಂಗ ಜಂಗಮ ಪೂಜೆಗೆ ವಿಗ್ರಹ ಬಂದರೆ ನನಗೂ ನೀವು ಸಂಬಂಧ ಇಲ್ಲ, ಹಂಗೆ ಒಪ್ಪೋದಿದ್ರೆ ಮುಂದಿನ ಇಲ್ಲ ಅಂದರೆ ಮತ್ತೆ ಕೌಶಿಕ ಮತ್ತು ಅಕ್ಕ ಮಹಾದೇವಿ ಇಬ್ಬರು ಇದ್ದಾಗ ಒಂದು ಉದ್ಯಾನವನದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅವನು ಕೇಳ್ತಾನೆ, ಅಲ್ಲ ನನ್ನ ಕಂಡ್ರೆ ನಿನಗೆ ಯಾಕೆ ಇಷ್ಟು ಭಯ? ನಾನು ಅಷ್ಟು ದುಷ್ಟನ? ನಾನು ದುಷ್ಟ ಆಗಿದ್ದಿದ್ರೆ ನಿನ್ನ ಬಲಾತ್ಕಾರ ಮಾಡಕ್ ಆಗಲ್ವಾ ಅಂದಾಗ ಆಕೆ ಒಂದೇ ಮಾತಾಡ್ತಾನೆ, ಇಲ್ಲ ನೀನು ದುಷ್ಟನಲ್ಲ, ದುರ್ಬಲ. ಅರ್ಥ ಆಯ್ತಲ್ವಾ? ದುಷ್ಟನಲ್ಲ, ದುರ್ಬಲ. ಯಾಕಂದ್ರೆ ಇವತ್ತು ಏನು ಅತ್ಯಾಚಾರಗಳು ನಡೀತಿದಾವಲ್ಲ ಹೆಣ್ಮಕ್ಳ ಮೇಲೆ, 1 ತಿಂಗಳಲ್ಲಿ ಒಂದಾದ್ರೂ ಇರ್ತದೆ, 3 ತಿಂಗಳಿಗೆ 1 ವರ್ಷಕ್ಕೊಂದು ದೊಡ್ಡದಿರ್ತದೆ. ಇಷ್ಟರ ಮಟ್ಟಿಗೆ ಏನು ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ. ಇದರಲ್ಲಿ 99 ಭಾಗ ಅತ್ಯಾಚಾರಗಳು ನಡೆಯೋದು ಕುಡಿತದ ಚಟದಲ್ಲಿದ್ದಾಗ. ಅವನು ಕುಡಿದಾಗ ಮಾತ್ರ ಅವನ ಅತ್ಯಾಚಾರಕ್ಕೆ ಆಗ್ತಾನೆ, ಕುಡಿದೇ ಹೋದ್ರೆ ಅವನು ಅತ್ಯಾಚಾರ ಮಾಡಲ್ಲ. ಯಾಕೆ ಅಂದ್ರೆ ಅವನಿಗೆ ಒಂದು ಹೆಣ್ಣು ಮಗಳನ್ನು ಮುಟ್ಟಬೇಕಾದ್ರೆ ನನಗೆ ಜೈಲಾಗತ್ತೆ, ಮರಣದಂಡನೆ ಆಗತ್ತೆ ಅಂತ ಗೊತ್ತಿರುತ್ತೆ. ಹಿಂದೆ ಆಗಿರೋದು ಎಷ್ಟೋ ಉದಾಹರಣೆಗಳಿದ್ದಾವೆ. ಆದರೂ ಅವನು ಅತ್ಯಾಚಾರ ಮಾಡ್ತಾನೆ, ಕೊಲೆ ಮಾಡ್ತಾನೆ ಅಂತಂದ್ರೆ ಅವನು ತನ್ನ ಮಾನವೀಯತೆಯನ್ನು ಸಂಪೂರ್ಣ ಕಳ್ಕೊಂಡಿರ್ತಾನೆ. ಯಾಕೆ ಅಂದ್ರೆ ಕುಡ್ದಿರ್ತಾನೆ. ಇವನು ಕೂಡ ಕುಡಿತದ ಚಟಕ್ಕೆ ಬಲಿಯಾದವನೇ ಕೌಶಿಕ. ಆಗ ಮಹಾದೇವಿಯಕ್ಕ ಹೇಳ್ತಾರೆ, ನೀನು ದುಷ್ಟನಲ್ಲ, ದುರ್ಬಲ, ಮತ್ತು ಚನ್ನಮಲ್ಲಿಕಾರ್ಜುನನಿಂದ ನನ್ನನ್ನು ಅಗಲಿಸಿ ನಿನ್ನ ಅರಮನೆಗೆ ತಂದು ಇಟ್ಕೊಂಡಿರೋದ್ರಿಂದ ನೀನು ಸಾಮಾನ್ಯ ಮಾನವೀಯತೆಯೂ ಇಲ್ಲದೆ ಇರ್ತಕ್ಕಂಥ. ಆದ್ರಿಂದ ಒಂದು ವೇಳೆ ನೀನೇನಾದ್ರೂ ಬಲಾತ್ಕಾರ ಮಾಡೋದಕ್ಕೆ ಬಂದ್ರೆ ನಾನು ಜೀವಂತ ಉಳಿಯೋದಿಲ್ಲ ಅಂತ ಹೇಳಿ. ನಾನು ಜೀವಂತ ಉಳಿಯೋದಿಲ್ಲ, ನನ್ನ ಶವ ನೋಡ್ಬೇಕಾಗತ್ತೆ, ಆತ್ಮಹತ್ಯೆನೇ ಗತಿ. ಮಹಾದೇವಿಯಕ್ಕ ವ್ಯವಸ್ಥೆ ಕೂಡ ಮಾಡ್ಕೊಂಡಿರ್ತಾನೆ. ಒಂದು ವಜ್ರದ ಹರಳನ್ನ ತನ್ನ ಸೀರೆಯ ಏನು ಸುತ್ತಿನಲ್ಲಿ ಸುತ್ತು ಅಂತ ಇರ್ತದೆ, ಬಾಳೆಕಾಯಿ ಅಂತ ಹಿಂಗೆ ಸುತ್ತುತ್ತಿದ್ರಂತೆ. ಆ ಸೀರೆಯ ಸುತ್ತಿನಲ್ಲಿ ಒಂದು ವಜ್ರದ ಹರಳನ್ನ ಒಂದು ಬಟ್ಟೆಯಲ್ಲಿ ಅಡಗಿಸಿಟ್ಕೊಂಡಿರ್ತಾನೆ. ಅಂದ್ರೆ ಅವನು ಏನಾದ್ರೂ ಅಂತ ನಿರ್ಣಯ ತಗೊಂಡಿದ್ದೆ ಆದ್ರೆ ಆ ವಜ್ರವನ್ನು ಕುಡಿದು ಮನೆ ಆಕೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ರಲ್ಲ ಆ ಕೊಠಡಿಯಲ್ಲೇ ತನ್ನ ಜೀವನವನ್ನು ಅಂತ್ಯ ಮಾಡ್ಕೋಬೇಕು. ಇದು ಕೊನೆಯ ಆಯ್ಕೆಯನ್ನು ಮಹಾದೇವಿಯಕ್ಕ ಇಟ್ಕೊಂಡಿರ್ತಾರೆ. ಆದ್ರಿಂದ ಮಹಾದೇವಿಯಕ್ಕನ ಮದುವೆಯೂ ಆಗಿಲ್ಲ, ಅವನ ಸೋದರ ಮಾವನೂ ಅಲ್ಲ, ಅವನು ಸಂಪೂರ್ಣವಾಗಿ ಬೇರೆನೇ. ಜೊತೆಗೆ ಅವನೊಬ್ಬ ಸರ್ವಾಧಿಕಾರಿ ಪ್ರವೃತ್ತಿಯ ರಾಜ, ಜೊತೆಗೆ ದುರ್ಬಲ. ಅವನಿಗೆ ಅವನ ಮಾತುಗಳಿಂದನೇ ಕಟ್ಟ ಹಾಕಿ ಮಹಾದೇವಿಯಕ್ಕ ಅರಮನೆಯನ್ನು ಬಿಟ್ಟು ಅದು ದಿಗಂಬರೆಯಾಗಿ ಹೊರಟ್ಬಿಡ್ತಾನೆ. ಮುಂದೆ ಕೌಶಿಕ ಬದಲಾವಣೆ ಆಗ್ತಾನೆ. ಆಕೆ ದಿಗಂಬರತ್ವವನ್ನು ನೋಡಿ ಮೂರ್ಛೆ ಹೋಗ್ಬಿಡ್ತಾನೆ. ಅವನು ಹೊಸ ನೆನಪಿದೆಯೋ ನಿಮಗೆ? ಶಿವಕಾಮಿನಿ ಮತ್ತು ಬೇರೆಯವರು ಎಲ್ಲರೂ ಅವನನ್ನು ಸಂತೈಸಿ ಕೊನೆಗೆ ಅವನು ರಾಜ್ಯ ಬಿಟ್ಟು ಹೊರಟೋಗ್ತಾನೆ. ರಾಜ್ಯ ಬಿಟ್ಟು ಅಲ್ಲಿ ಇಲ್ಲಿ ಅಲದು
ರಾಜ ಅಂತಕ್ಕಂಥದ್ದು ಮರೆತು ಶಿವಕಾಮಿನಿ ಜೊತೆಗಿದ್ದು ಶಿವಕಾಮಿನಿ ಮಗಳ ರೀತಿ ಸೇವೆ ಮಾಡ್ತಾಳೆ. ಕಲ್ಯಾಣಕ್ಕೆ ಬರ್ತಾನೆ, ಆದ್ರೆ ಕೌಶಿಕ ಅಂತ ಹೇಳ್ಕೊಳಲ್ಲ. ಮುಂದೆ ಅಷ್ಟೊತ್ತಿಗೆ ಮಹಾದೇವಿಯಕ್ಕ ಶ್ರೀಶೈಲಕ್ಕೆ ಹೊರಟೋಗ್ಬಿಟ್ಟಿರ್ತಾನೆ. ಮುಂದೆ ಶ್ರೀಶೈಲಕ್ಕೂ ಹುಡ್ಕೊಂಡಿರ್ತಾನೆ, ಶಿಷ್ಯನಾಗ್ತಾನೆ, ದೀಕ್ಷೆ ಪಡ್ಕೊಂತಾನೆ. ಕಡೆಗಿಬ್ರು ಅಲ್ಲೇ ಶಿವಕಾಮಿನಿ ಮತ್ತು ಕೌಶಿಕ ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ಮಹಾದೇವಿಯಕ್ಕ ಒಂದ್ ದಿವಸ ಕದಳಿ ಮನಕ್ಕೆ ಹೇಳ್ದೆ ಕೇಳದೆ ಬೆಳಗ್ಗೆನೆ ತಾನು ಹೊರಟು ಬಿಡ್ತಾನೆ ಐಕ್ಯ ಆಗೋದಕ್ಕೋಸ್ಕರವಾಗಿ. ಇದು ಮಹಾದೇವಿಯಕ್ಕನ ಚರಿತ್ರೆ ವಚನಗಳ ಆಧಾರಿತವಾಗಿರ್ತಕ್ಕಂಥದ್ದು. ಮಾತಾಜಿಯವರು ಒಬ್ಬ ಸ್ವತಃ ಸಾಧಕರಾಗಿ, ಅಂದ್ರೆ ಮಾತಾಜಿ ಬರೆಯೋದಕ್ಕೂ ಬೇರೆಯವ್ರು ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮಾತಾಜಿ ಅಂದ್ರೆ ನಿಮಗೆಲ್ಲ ಗೊತ್ತಾಗುತ್ತಲ್ಲ, ಕೆಲವರೆಲ್ಲ ನೋಡಿರ್ತೀರಿ. ಇಲ್ಲಿ ಅಕ್ಕಮಹಾದೇವಿ ಆಶ್ರಮ ಇದೆಯಲ್ಲ, ಅಲ್ಲಿ ಮಾತೆ ಮಹಾದೇವಿ ಅಂತಿದ್ರು. ಈಗ 2019 ಅವ್ರ ಲಿಂಗೈಕ್ಯರ ಗೊತ್ತಾಯ್ತಲ್ವಾ? ನೀವೆಲ್ಲ ನೋಡಿರ್ತೀರಿ, ಕೊನೆ ಫೋಟೋದಲ್ಲಾದ್ರೂ ನೋಡಿರ್ತೀರಿ. ಅವರು ಸ್ವತಃ ಸಾಧಕರಾಗಿ ಪೂಜೆ ಧ್ಯಾನದಲ್ಲಿ ನಿರತರಾಗಿ ಮಹಾದೇವಿ ಅಕ್ಕನ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಬೆಳೆಸ್ಕೊಂಡು, ಈಗ ತಿಪ್ಪೇರುದ್ರ ಸ್ವಾಮಿ ಬರೆದಿದ್ದಾರೆ, ಬಸವರಾಜ್ ಕಟ್ಟಿಮನಿ ಬರೆದಿದ್ದಾರೆ, ವೀಣಾ ಬನ್ನಂಜೆ ಬರೆದಿದ್ದಾರೆ, ಬೇರೆ ಬೇರೆಲ್ಲ ಸುಮಾರು 6-7-8 ಕಾದಂಬರಿಗಳು ಸಿಗ್ತಾವೆ ಮಹಾದೇವಿ ಅಕ್ಕನ ಬಗ್ಗೆ ನಿಮಗೆ. ಅವೆಲ್ಲದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು, ಸತ್ಯಕ್ಕೆ ಅತ್ಯಂತ ಸಮೀಪವಾದಂಥದ್ದು ಕಾದಂಬರಿ ಯಾವ್ದಾದ್ರು ಇದ್ರೆ ತರಂಗಿಣಿ. ಅದಕ್ಕೆ ಏನ್ ಸಾಕ್ಷಿ ಅಂತಂದ್ರೆ, ಬೇರೆ ಯಾವ್ದಾದ್ರು ಕಾದಂಬರಿ ಓದಿ ನಾನು ಮನೆ ಬಿಟ್ಟು ಜೀವನವನ್ನು ರೂಪಿಸ್ಕೊಂಡಿದ್ದೀನಿ ಅನ್ನೋರು ನಿಮ್ಗೆ ಯಾರೂ ಸಿಕ್ಕಲ್ಲ. ಗಿರಿನವಿಲ್ಲ ಅಂತ ಬರೆದಿದ್ದಾರೆ ಕಟ್ಟಿಮನಿ, ಕದಳಿಯ ಕರ್ಪೂರ ಅಂತ ಬರೆದಿದ್ದಾರೆ ತಿಪ್ಪೇರುದ್ರ ಸ್ವಾಮಿ. ಯಾರಾದ್ರೂ ಇಟ್ಟು ನನಗೆ ಹುಡ್ಕೊಂಬಂದು ತೋರಿಸ್ರಪ್ಪ, ಇಡೀ ಕರ್ನಾಟಕದಲ್ಲಿ ಸರ್ವೆ ಮಾಡಿ ನೋಡೋಣ. ಕದಳಿಯ ಕರ್ಪೂರ ಓದಿ ನನ್ನ ಜೀವನವನ್ನ ತ್ಯಾಗ ಮಾಡಿ ನಾನು ಪೂರ್ಣ ಬಸವ ತತ್ವಕ್ಕಾಗಿ ನಿಂತು ನಾನು ಉದ್ಧಾರ ಆಗಿದ್ದೀನಿ ಅಂತಕ್ಕಂಥ ಕದಳಿ ಕರ್ಪೂರ ಓದೋರು ಯಾರಾದ್ರೂ ಇದ್ರೆ ತಗೊಂಡ್ಬಂದು ಕೊಡಿ, ಅವ್ರಿಗೊಂದು ಮಠ ಕಟ್ಸ್ಕೊಡೋಣ ಆಯ್ತಾ. ಗಿರಿ ನವಿಲು ಅಂತ ಏನ್ ಬರೆದಿರಲ್ಲ ಕಟ್ಟಿಮನಿಯವರು, ಅವ್ರ ಕಾದಂಬರಿ ಓದಿ ಮನೆ ಬಿಟ್ಟು ಯಾರಾದ್ರೂ ಬಂದಿದ್ರೆ ಹಿಡ್ಕೊಂಬನ್ನಿ, ಅವ್ರಿಗೊಂದು ಮನ್ಸೂರಲ್ಲಿ ಮಠ ಕಟ್ಸ್ಕೊಡೋಣ. ಇನ್ನೊಬ್ರು ಕಾದಂಬರಿ ಓದಿ ಅವ್ರು ಯಾರು ಮನೆ ಬಿಟ್ಟಿದ್ರೆ ಬೆಳಿಗ್ಗೆಟ್ಟಿರೋ ಮಠ ರೆಡಿ ಇದೆ, ಬೇಕಾದ್ರೆ ಅದು ಕೊಟ್ಟು ಕೊಡೋಣ. ಗೊತ್ತಾಯ್ತಲ್ವಾ ಶಾಂತವ? ಹಿಂಗೆ ಯಾರ್ಯಾರು ಸಿಕ್ಕಲ್ಲ ನಿಮಗೆ. ಆ ತರಂಗಿಣಿಗೆ ಒಂದು ಅಡ್ವರ್ಟೈಸ್ ಕೊಡ್ರಿ, ಸುಮ್ಮನೆ ಒಂದು ಪೇಪರ್ ಕೊಡ್ರಿ. ತರಂಗಿಣಿ ಓದಿ ಸಂಪೂರ್ಣವಾಗಿ ಬಸವ ತತ್ವಕ್ಕಾಗಿ ಶರಣ ತತ್ವಕ್ಕಾಗಿ ಜೀವನ ಯಾರಾದ್ರೂ ಸಮರ್ಪಣೆ ಮಾಡ್ಕೊಂಡವ್ರು ಇದ್ರೆ ಈ ಗುಡಿಲೆ ನಾವಿಬ್ರು ಸಿಗ್ತೀವಿ. ನಾನು ತರಂಗಿಣಿ ಓದಿ ಪರಿವರ್ತನೆ ಆದವನೇ. ಇಲ್ಲಿ ಓಂಕಾರಕ್ಕೆ ಬಂದಾರಲ್ಲ ಬಿಳಿ ಬಟ್ಟೆ, ಅವರು ತರಂಗಿಣಿ ಓದಿ ಪರಿವರ್ತನೆ ಆದಂತವ್ರೆ. ಲಾಯರ್ ಇದ್ರು ಅವರು, ಲಾ ಓದಿ 1 ವರ್ಷ ಪ್ರಾಕ್ಟೀಸ್ ಮಾಡಿ, ಇಲ್ಲ ಬೇಡವೇ ಬೇಡ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿ ಅವ್ರ ಮನೆಯವ್ರು ಹೇಳಿದಂತೆ, ಹೇ ನಾವು ಮದುವೆ ಮಾಡೇ ಮಾಡ್ತೀವಿ. ಆಯ್ತು ಮಾಡಿ, ಪರವಾಗಿಲ್ಲ, ನಾನು ಬಿಟ್ಟು ಬರ್ತೀನಿ ಅಷ್ಟೇ. ಅದೇ ಉಪಾಯ ಹೇಳಿದ್ರು, ಬೇಡ ಬಿಡಿದ್ರು, ಇದು ಬಹಳ ಡೇಂಜರಸ್ ಇದು ಅಂತ ಹೇಳಿ ಅವ್ರು ಸುಮ್ಮನಾಗಿದ್ದಾರೆ. ಈ ತರದವ್ರು ನಿಮ್ಗೆ ಬಹಳ ಜನ ಸಿಗ್ತಾರೆ, 10 ಜನ ಸಿಗ್ತಾರೆ ನಮಗೆ ಪರಿಚಯ ಇರೋರಿಗೆ. ತರಂಗಿಣಿಯಿಂದ ನಮ್ಮ ಜೀವನವನ್ನ ಪರಿವರ್ತಿಸಿಕೊಂಡಿದ್ದೇವೆ. ನನ್ನಂತ ಒಬ್ಬ ಕಣ್ಣಿಲ್ದಿದ್ದವನಲ್ಲ. ಇವತ್ತು ನಿಮಗೆಲ್ಲ ಬಹಳ ಚೆನ್ನಾಗಿ ಕಾಣಿಸ್ತಿರ್ಬೋದು, ಮಹಾಮನೆ, ಚನ್ನಯ್ಯನಗಿರಿ, ಆಮೇಲಿಂದ ಒಳ್ಳೆ ಕಾರ್, ಫಾರ್ಚುನರ್ ಕಾರು, ಇವಾಗೆಲ್ಲ ನಿಮಗೆ ಏನೇನೋ ಕಾಣಿಸ್ತಿರ್ಬೋದು, 65,000 ಲೀಟರ್ ಟ್ಯಾಂಕು. ಆದರೆ 25 ವರ್ಷದಿಂದ ನಿಮ್ಮೂರಿಗೆ ಬರ್ತಿದ್ದೆ ನಾನು ಸಲ್ಕಿನ್ಕೊಪ್ಪದಿಂದ, 30 ವರ್ಷದಿಂದ ಏನಿತ್ತಪ್ಪ ಅವಾಗ? ಭಿಕ್ಷುಕರ ಲೆಕ್ಕದಲ್ಲಿ ಇದ್ದಂತ ಸಲ್ಕಿನ್ಕೊಪ್ಪದ ಮಠ ಇವಾಗಲೂ ನೀವು ಹೋಗಿ ನೋಡ್ರಿ. ಈಗಲೂ 30 ವರ್ಷದ ನಂತರ. ಆವಾಗ ನಾವಿದ್ದಾಗಂತೂ ಒಂದೇ ಒಂದು ರೂಮ್ ಇತ್ತು, ನಾವು ಆದ್ಮೇಲೆ ಒಂದು ಗುಡಿ ಇತ್ತು ಅಷ್ಟೇ. ನಾವು ಆದ್ಮೇಲೆ ಒಂದು ಹಾಕ್ಸಿದ್ವಿ ಪಕ್ಕದಲ್ಲಿ ಅಜ್ಜಿ ಇರೋದಕ್ಕೋಸ್ಕರವಾಗಿ. ನನಗೊಂದು ಅಜ್ಜಿಗೊಂದು ಜೊತೆ ಇನ್ನೊಬ್ರು ಅಕ್ಕನಾಗಮ್ಮ ಅಂತಿದ್ದಲ್ಲ, ಅವರು ಅಜ್ಜಿ ಅದರಲ್ಲಿ ಇರ್ತಿದ್ರು. ಅಂದ್ರೆ ಯಾಕೆ ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಸಾಧಕರು, ಒಬ್ಬರು ಅನುಭಾವಿಗಳು ಹೇಳಿದಂಥದ್ದು ಸತ್ಯಕ್ಕೆ ಬಹಳ ಸಮೀಪ ಇರ್ತದೆ. ಅವ್ರ ಕಲ್ಪನೆ ಸತ್ಯಕ್ಕೆ ಬಹಳ ಸಮೀಪ ಇರ್ತದೆ. ಅವರು ಭಕ್ತಿ ಆಧಾರಿತವಾಗಿ ಬರೆದಿರ್ತಾರೆ. ಇನ್ನಕ್ಕೆ ಈ ಸಾಹಿತಿಗಳು ಏನ್ ಮಾಡಿರ್ತಾರೆ ಅಂದ್ರೆ, ಇವ್ರಿಗೆ ಪ್ರೀ ಪ್ರೊಡ್ಯೂಸ್ ಇರ್ತಾವೆ, ಪೂರ್ವಗ್ರಹ ಇರ್ತವೆ.
ಹರಿಹರನ ಪರಿಣಾಮ ಇರ್ತದೆ, ಭೀಮಕವಿ ಪರಿಣಾಮ ಇರ್ತದೆ, ಮತ್ತೊಬ್ಬ ಸಿಂಗಿರಾಜನ ಪರಿಣಾಮ ಇರ್ತದೆ, ಮಾತಾಜಿ ಯಾವ ಎಲ್ಲರದ್ದು ಪರಿಣಾಮ ತಗೊಂಡಿದ್ದಾರೆ. ಆದರೆ ತಮ್ಮದೇ ಆದಂತಹ ಒಂದು ನಿಲುವಿದೆ ಅವರಿಗೆ. ಅಕ್ಕ ಮಹಾದೇವಿಯ ಸ್ವಂತ ತಂಗಿ ಅಂತ ಭಾವಿಸಿದ್ರು ಅವರು. ಅಭಿನವ ತಂಗಿ ಅಂತಲೇ ಅವರೊಂದು ಕವಿತೆಯಲ್ಲಿ ಹೇಳ್ಕೊಳ್ತಾರೆ. ನನಗೆ ಅಕ್ಕ ಮಹಾದೇವಿ ದರ್ಶನ ಕೊಟ್ಟಲು, ದರ್ಶನ ಮಾಡಿ ನಾನು ಅಕ್ಕ ಮಹಾದೇವಿ ಅಂತೇಳಿ ಧೈರ್ಯವಾಗಿ ಹೇಳುವ ಶಕ್ತಿ ಇದ್ದಿದ್ದು ಮಾತಾಜಿಯವರೊಬ್ಬರಿಗೆ. ಅವ್ರ ಮುಂದೆ ಏನಾಯಿತು, ಲಿಂಗದೇವ ಮಾಡಿದ್ರು, ಅವೆಲ್ಲ ಸಾಂಸ್ಥಿಕ ಮತ್ತು ಆಡಳಿತಾತ್ಮಕ ವ್ಯತ್ಯಾಸಗಳು ಬಿಡಿ. ಆದರೆ ಸಾಧಕರಿದ್ದಾಗ ಅವರೇನು ನಮಗೆ ತರಂಗಿಣಿ ಕೊಟ್ಟಿದ್ದಾರೆ, ಅದು ಜಗತ್ತಿನ ಸೌಭಾಗ್ಯ, ಕನ್ನಡ ಭಾಷೆಯ ಸೌಭಾಗ್ಯ, ನಿಮ್ಮೆಲ್ಲರ ಸೌಭಾಗ್ಯ. ನಿಮಗೆ ಮನಗುಂಡಿಯವರಿಗೆ ಇದ್ರ ಮಾತು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ತರಂಗಿಣಿ ನಡೀತಾ ಇದೆ, ನಮ್ಮಲ್ಲಿ ತರಂಗಿಣಿ ಹೇಳ್ತಿದ್ದಾರೆ ಅನ್ನುವ ಹೆಮ್ಮೆ ನಿಮ್ಗೆ ಎಷ್ಟು ಜನಕ್ಕಿದೆಯೋ ನನಗೆ ಗೊತ್ತಿಲ್ಲ. ಹಂಗೆ ಸ್ವಾಮಿಗಳಿಗೆ ಬೇರೆ ಉದ್ಯೋಗ ಇಲ್ಲ, ಅವ್ರು ಬೇರೆಯವ್ರಿಗೂ ಹೋಗಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಇನ್ನು ಶ್ರಾವಣವಾಸ ನಡೆಸ್ಬೇಕಲ್ಲ, ಅದಕ್ಕೆ ತರಂಗಿಣಿ ಹೇಳ್ತಿದ್ದಾರೆ ಅಂತ ಭಾವಿಸಿರೋರು ಇರ್ಬೋದು ನಿಮ್ಮೂರಲ್ಲಿ, ಇದ್ದಾರೆ. ಆದರೆ ಅದೇನು ಅಲ್ಲ. ಅದು ಯಾವ ನಿಮ್ಮ ಹಿರಿಯರು ಮಾಡಿದ ಪುಣ್ಯವೋ ಅಥವಾ ಗಂಗಪ್ಪಜ್ಜ ಹೇಳ್ತಿದ್ದ, ಪ್ರಾಯಶಃ ಈ ಚನ್ನಗಿರಿ ಮೇಲೂ ಬಸವಣ್ಣವ್ರದೊಂದು ಪಾದ ಬಿದ್ದಿರ್ಬೋದ್ರಿ, ಅದಕ್ಕಿಂತ ಮಠ ಆಗಿದೆ. ಸರ್ಗಾರ ಗಂಗಪ್ಪಜ್ಜ ಹೇಳಿ ಸುಮ್ಮನೆ ಆಗಲ್ಲ ಅದು. ಈಗ ಹದ್ದಿನ ಗುಡ್ಡದ ಬಸವಣ್ಣ ಐತೆ, ಆ ಬೂದನ ಗುಡ್ಡದ ಬಸವಣ್ಣ ಇದೆ, ಹೋಗ್ತೀರಿ, ಪೂಜೆ ಮಾಡಿಸ್ಕೊಂಡು ಬರ್ತೀರಿ, ಎಲ್ಲ ಮಾಡ್ತೀರಿ. ಆದ್ರೆ ಒಬ್ಬರು ಗುರುಗಳು ನಿಂತು ಮಾರ್ಗದರ್ಶನ ಮಾಡ್ತೀವಿ, ಪ್ರವಚನ ಹೇಳ್ತೀವಿ, ನಿಮಗೆ ಆರೋಗ್ಯ ಕೊಡ್ತೀವಿ ಬರ್ರಿ ಅಂತ ಅನ್ನೋರು ಹದ್ದಿನ ಗುಡ್ದಾಗೂ ಇಲ್ಲ, ಬುಧನ ಗುಡ್ದಾಗೂ ಇಲ್ಲ, ಉಳ್ಕಲ್ ಬಸವಸಾಗರದ ಚನ್ನಬಸವಸಾಗರದಲ್ಲೂ ಇಲ್ಲ. ಆ ಅವಕಾಶ ಸಿಕ್ಕಿರೋದು ನಿಮಗೆ, ಮನಗುಂಡಿ ಊರಿಗೆ. ಅದಕ್ಕೆ ಈ ಏನು ತರಂಗಿಣಿ ಪುಸ್ತಕ ನಿಮ್ಮ ಮಕ್ಕಳಿಗೆ ಓದಕ್ಕೆ ಕೊಡಿ. ಅದ್ರಲ್ಲಿ ಲಿಂಗದೇವ ಇದೆ, ಅದನ್ನ ತಿದ್ಕೊಂಬಿಡಿ. ಅಲ್ಲಿ ಎಲ್ಲೆಲ್ಲಿ ಲಿಂಗದೇವ ಇದೆಯೋ ಕೂಡಲ ಸಂಗದೇವ ಬರ್ಕೊಳ್ಳಿ, ತೊಂದರೆ ಇಲ್ಲ, ಪೆನ್ಸಿಲಲ್ಲಿ ಅದನ್ನ ಹೊಡೆದಾಕ್ಬಿಟ್ಟು ಕೂಡಲ ಸಂಗದೇವ ಬರ್ಕೊಂಡು ಓದಿ. ಆದರೆ ಆ ಅದ್ಭುತವಾದ ಪುಸ್ತಕ ನಮ್ಮನ್ನ ನೇರವಾಗಿ ಉಡುತಡಿಗೆ, ನೇರವಾಗಿ ಕಾಡಿಗೆ, ನೇರವಾಗಿ ಕಲ್ಯಾಣಕ್ಕೆ ಕರ್ಕೊಂಡು ಹೋಗೋ ಶಕ್ತಿ, ಆ ಭಕ್ತಿ ಮಾತಾಜಿಯವರಿಗಿದೆ. ಆದ್ದರಿಂದ ಅವರು ಹೇಳಿರ್ತಕ್ಕಂಥದ್ದು ಸತ್ಯ, ನಮಗೆ ಅವರು ಹೇಳಿರ್ತಕ್ಕಂಥದ್ದು ಸತ್ಯ. ಆದ್ದರಿಂದ ಇಲ್ಲಿ ನಾನು ಹೇಳೋದು ಕೌಶಿಕನ ವಿಷಯದಲ್ಲಿ ಬಂದಾಗ ಅವರು ಹೇಳ್ತಾರೆ, ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಆ ಪ್ರಸಂಗ ಇದೆಯಲ್ಲ, ನೀವು ಓದೇ ಅನುಭವಿಸ್ಬೇಕದನ್ನು. ಕೌಶಿಕ ಅನ್ನುವಂಥವನು ಮಹಾದೇವಿಕನಿಗೆ ಯಾವುದೇ ರೀತಿ ಸಂಬಂಧಿಕ ಅಲ್ಲ, ಸೋದರ ಮಾವನೂ ಅಲ್ಲ, ಮತ್ತೇನೋ ಏನೂ ಅಲ್ಲ, ಗೊತ್ತಾಯ್ತಲ್ಲ. ಅವನೊಬ್ಬ ರಾಜ ಅಷ್ಟೇ, ಮಹಾದೇವಿಕ ಒಬ್ಬ ಪ್ರಜೆ, ಅಲ್ಲಿ ಪ್ರಜೆ. ಹೀಗೆ ನೋಡಿ ಚೆಲುವಿಗೆ ಮಾರು ಹೋಗಿ, ಪ್ರಾಯಶಃ ಅದು ಬರೀ ಕೌಶಿಕಂದು ಒಂದೇ ಆಟ ಅಲ್ಲ, ವಿಧಿ ಆಟ ಕೂಡ ಆಗಿತ್ತು. ಯಾಕಂದ್ರೆ ಕೌಶಿಕನು ಒಂದೊಂದ್ಸರಿ ಅಂತಂತಾರೆ, ಏನಿದು, ನಾನು ಯಾಕೆ ತಪ್ಪು ಮಾಡ್ತಾ ಇದ್ದೀನಿ, ಈಗಾಗಲೇ ಒಂದು ತಪ್ಪಾಗಿದೆ, 2 ತಪ್ಪಾಗಿದೆ, ಇನ್ನು 3ನೇ ತಪ್ಪು ಮಾಡಲೇಬಾರ್ದು, ನಾನು ಇನ್ನೊಂದು ವಾರ ಇದೆ ಅಷ್ಟೇ ತಡ್ಕೊಂಡ್ಬಿಡೋಣ ಅಂತಾನೆ. ಆದ್ರೆ ಅವನ ಕೈ ತಡೆಯೋಕ್ಕಾಗಲ್ಲ. ಯಾಕೆಂದ್ರೆ ಅವ್ನು ತಪ್ಪು ಮಾಡಬೇಕಾಗಿತ್ತು, ಮಹಾದೇವಿಯ ಅರಮನೆ ಬಿಟ್ಟು ಹೊರಡಬೇಕಾಗಿತ್ತು ಅಂತಕ್ಕಂಥದ್ದು ಅದು ಪರಮಾತ್ಮನ ಇಚ್ಛೆ, ವಿಧಿಯ ಆಟ. ಆದ್ದರಿಂದ ಅದನ್ನು ನೀವು ಬದಲಾಯಿಸ್ಕೊಳ್ಳಿ. ಇನ್ನು ಹಾಡಲ್ಲಂತೂ ಬದಲಾಯಿಸೋಕ್ಕಾಗಲ್ಲ, ಹೊಡೆಯಿರಿ, ತೊಂದರೆ ಇಲ್ಲ. ಆದರೆ ನಿಮಗೆ ಸತ್ಯ ಗೊತ್ತಿರಲಿ, ಬೇರೆಯವ್ರಿಗೂ ಕೂಡ ಈ ಸತ್ಯವನ್ನು ಹೇಳಿ. ನಿಮಗೆ ಎಲ್ಲೆಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ಹೇಳಬೇಕು. ಯಾಕಂದ್ರೆ ನೀವು ಹೇಳದೆ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ. ಈಗ ತರಂಗಿಣಿ ಎಷ್ಟು ಜನ ಹೋಗ್ತಾರೆ, ಮಹಾದೇವಿಕನ ವಚನಗಳಲ್ಲಿ ಎಷ್ಟು ಜನ ಹೋಗ್ತಾರೆ. ಆದ್ದರಿಂದ ನೀವು ಭಜನೆ ಏನು ಸ್ಪರ್ಧೆಗಳಿಟ್ಟಿರ್ತೀರಿ, ಆವಾಗ ಇಂಥ ಹಾಡುಗಳನ್ನ ಹಾಡ್ತಿರಲ್ಲ, ಆವಾಗ ಗುರುಗಳಿಗೆ ಹೇಳಿದರು, ಇದನ್ನು ಹೀಗೆ ಇಟ್ಕೊಳ್ಳೋಣ, ಕೌಶಿಕನ ಪರಿಚಯ ನಮಗಿಷ್ಟಿದೆ ಅಂತ ಹೇಳಿ ತಿಳಿಸ್ಕೊಡಿ. ಇಷ್ಟು ಇವತ್ತಿನ ಅಂದರೆ ಮಹಾದೇವಿಕನ ಚರಿತ್ರೆ. ಅಂದರೆ ಇನ್ನು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಇವಾಗ ಶಿವಯೋಗ ಸಾಧನೆಯಲ್ಲಿ ಮಹಾದೇವಿಕ ತಲ್ಲೀನರಾಗಿ ಈಗ ಪ್ರಾಣಲಿಂಗಿ ಸ್ಥಿತಿಯನ್ನು ದಾಟಿದರು. ಪ್ರಾಣಲಿಂಗಿ ಸ್ಥಿತಿ ಆಯಿತು. ಸುಮಾರು ಒಂದು 2 ಜಾವಗಳ ಕಾಲ ಮಹಾದೇವಿಕ ಸಮಾಧಿ ಸ್ಥಿತಿಯನ್ನು 7 ದಿವಸ ಸಮಾಧಿ ಕೂತಿರೋರುಂಟು. ನಾನು ಬೇರೆ ಕಡೆ ಓದಿದ್ದೀನಿ, ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ 7 ದಿನಗಳ ಕಾಲ ಸಮಾಧಿ ಸ್ಥಿತಿಯಲ್ಲಿ ಕೂತಿರೋರುಂಟು, 10 ದಿನಗಳ ಕಾಲ. ಇನ್ನು ನಿಮಗೆ ಇತ್ತೀಚೆಗೆ ಪರಿಚಯದ ಒಂದು ಸಮಾಧಿ ಸ್ಥಿತಿ ಹೇಳಬೇಕಂದ್ರೆ, ಸ್ವಾಮಿ ವಿವೇಕಾನಂದರ ಜೀವನ ಯಾರಾದ್ರೂ ಓದಿದ್ರೆ, ಸ್ವಾಮಿ ವಿವೇಕಾನಂದರ ಹೆಸರಂತೂ ಕೇಳಿರ್ತೀರಲ್ಲ. ಅವರಿಗೆ ಮೊದಲು ಸ್ವಾಮಿ ವಿವೇಕಾನಂದರು ದೇವರ ಬಗ್ಗೆ ವಿಶ್ವಾಸ ಇರಲಿಲ್ಲ ಅವರಿಗೆ.
ನಾಸ್ತಿಕರಿದ್ರು ಸ್ವಲ್ಪ ಮಟ್ಟಿಗೆ. ಧೀರ ದಿಟ್ಟ ಅದನ್ನ ಟಿವಿ ಅವ್ರದ್ದು ಅವ್ರ ಸ್ವಭಾವ ಹೇಳ್ತೀವಿ ನಾವು. ದಿಟ್ಟ ಸ್ವಭಾವ ಇತ್ತು. ಇಲ್ಲ ಪಾಪ ಅವ್ನು ತಪ್ಪಲ್ಲ. ಆಕೆ ಏನ್ ಕೇಳಿದ್ರು ಮತ್ತೆ ಡ್ಯಾಶ್ ತುಂಬಿಲ್ಲ ಆಕೆ ಅಷ್ಟೇ. ಧೀರ ಸ್ವಭಾವ ಅಂದ್ರೆ ಧೈರ್ಯ ಸ್ವಭಾವ ಇತ್ತು ನಾರಾಯಣನಿಗೆ. ರಾಮಕೃಷ್ಣನಿಗೆ ಏನಂತಿದ್ರು ಗೊತ್ತೇನು ಅವರು? ಯಾಕೆ ಹಿಂಗ್ ಹುಚ್ಚು ಚಕ್ರ ಆಡ್ತಾರೆ ಅವರು ಅಂತಿದ್ರು. ಅವರು ಹೋಗ್ತಿದ್ರು, ಅವ್ರ ಮೇಲೆ ಭಕ್ತಿ ಇತ್ತು, ಪ್ರೀತಿ ಇತ್ತು, ಎಲ್ಲ ಇತ್ತು. ಅವರು ವಿವೇಕಾನಂದನ ಕಂಡು ತುಂಬಾ ಪ್ರೀತಿ ಮಾಡೋರು. ನರೇಂದ್ರ ಹಾಡೋ, ನಿನ್ನ ಹಾಡು ಕೇಳಬೇಕಾದ್ರೆ ನಿಮ್ಗೆ ಬಹಳ ಇಷ್ಟ ಪಡೋ, ನನಗೆ ಬಾರೋ ಅಂತೇಳಿ ಹತ್ರ ಕೂರಿಸ್ಕೊಳ್ಳೋರು, ಆಮೇಲಿಂದ ಅಪ್ಕೊಳ್ಳೋರು. ಇವ್ರು ಯಾಕೆ ಹಿಂಗ್ ಮಾಡ್ತಾರೆ ನನಗೆ ಬಿಯ ಓದ್ತಿದ್ ಹುಡುಗ. ಆಮೇಲೆ ನಾನು ದುಡಿಬೇಕು, ದೊಡ್ಡ ಅಧಿಕಾರಿ ಆಗ್ಬೇಕು, ತಂದೆ ತಾಯಿಗಳನ್ನು ಸಾಕ್ಬೇಕು ಅನ್ನುವಂಥ ಕನಸು ಕಂಡಂತ ಅವನು. ಅಷ್ಟೇ ಕಟ್ಮಸ್ತಾದ ಆಳು. ಆದರೆ ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟ ಅವ್ರ ಮನೇಲಿ. ಒಂದ್ಸಾರಿ ಅಂತೂ ಕಾಲೇಜಿಂದ ಬರ್ಬೇಕಾದ್ರೆ ತಲೆ ಸುತ್ತ ಬಂದು ಬಿದ್ದ್ಬಿಡ್ತಾರೆ. ಹಸಿವಾಗಿ ತ್ರಾಸಾಗಿ ಬಿದ್ದ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಪಡ್ತಾನ. ಅವ್ರ ಅಪ್ಪ ತೀರ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾರೆ ಒಂದು ದಿವಸ, ಅಂದ್ರೆ ಇಷ್ಟೆಲ್ಲ ನೋಡಿ ಪರಿಚಯ ಆದ್ಮೇಲೆ ಚೆನ್ನಾಗಿ, ನೀವು ದೇವ್ರು ನೋಡಿದ್ದೀರಾ? ಮಾರಾಯ ನೋಡಿದೀನೋ, ನಿನ್ನನ್ನು ಹೆಂಗ್ ನೋಡ್ತಿದ್ದೀನಲ್ಲ ಅದಕ್ಕಿಂತಲೂ ಹತ್ತಿರದಿಂದ ನೋಡಿದೀನಿ ನಾನು ದೇವ್ರು. ನನಗೂ ತೋರಿಸ್ಬಲ್ವಾ ಅಂತ. ನನಗೂ ತೋರಿಸ್ತೀರಾ ಅಂತ. ಬಾ ತೋರಿಸ್ತೀನಿ ಅಂತೇಳಿ ಗುಡಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಕೂತ್ಕೋ, ನಾನು ತೋರಿಸಿ ಮತ್ತೆ ಅಂತ. ನಾವು ತೋರಿಸಿ ಸುಮ್ಮನೆ ಕೂತ್ಕೊಳ್ಳಪ್ಪ ಮೊದಲು ಅಂತ ಕೂತ್ಕೊಂತಾನೆ. ಅವ್ರ ಪಾದ ತೆಗೆದು ತಲೆ ಮೇಲೆ ಇಡ್ತಾನೆ. ಅಷ್ಟೇ, ಅವ್ರ ಪಾದನ ತಲೆ ಮೇಲೆ ಇಡ್ತಾನೆ. ತಲೆ ಮೇಲೆ ಇಟ್ಕೊಂಡು ಅಷ್ಟೇ ವಿವೇಕಾನಂದಕ್ಕೆ ಗೊತ್ತಿತ್ತು. ಅವಾಗ ಇನ್ನೂ ವಿವೇಕಾನಂದ ಆಗಿಲ್ಲ, ಅವನು ನರೇಂದ್ರನೇ ಆಗೋದಿತ್ತು. 3 ತಾಸು ಅವಾಗಿಷ್ಟು ಆನಂದ ಆಗುತ್ತೆ. ಅಂದ್ರೆ ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಅವನಿಗೆ. ಸಮಾಧಿ ಸ್ಥಿತಿ ದೂರ ಉಳಿತಪ್ಪ. ನೀವು ಪಾದಯಾತ್ರೆ ಮಾಡಿರ್ತೀರಲ್ಲ, ರಾತ್ರಿ ಎಲ್ಲ ನಿದ್ದೆಗಿಟ್ಟಿರ್ತೀರಲ್ಲ, ಹೋಗಿ 3-4 ಗಂಟೆ ಮಲ್ಕೊಂತಿರಲ್ಲ, 8 ಗಂಟೆವರೆಗೂ ಎಂತ ನಿದ್ದೆ ಬರುತ್ತೆ ನಿಮಗೆ? 8 ಗಂಟೆವರೆಗೆ 9 ಗಂಟೆವರೆಗೂ ಎಂತ ನಿದ್ದೆ ಬರುತ್ತೆ ಹೇಳಿ ನೋಡೋಣ. ಅವಾಗ ಬಡದ ಹಾಕಿದಂಗಿರುತ್ತೆ ಅಂತಿರೋದು. ಯಾರೋ ಬಡದ್ ಮಲಗಿಸಿದ್ರೆ ಅನ್ನೋದಂಗಾಗಿ ಅಂತ ಸ್ಥಿತಿ ಬರ್ತದೆ ನಿಮ್ಗೆ. ಅಂದ್ರೆ ಗಾಢವಾದ ನಿದ್ರೆ ಬಂದ್ರೇನೆ ಅಂತ ಸ್ಥಿತಿ ಬರುತ್ತೆ. ಅಂದ್ರೆ ಸಮಾಧಿ ಸ್ಥಿತಿ ಅಂದ್ರೆ ಗಾಢ ನಿದ್ರೆಗಿಂತ ಮುಂದಿಂದು ಸುಷುಪ್ತ ಅವಸ್ಥೆಗಳಲ್ಲಿ 3 ಅವಸ್ಥೆ ಇರ್ತದೆ: ಜಾಗ್ರ, ಸ್ವಪ್ನ, ಸುಷುಪ್ತಿ. ಈಗ ನೀವೆಲ್ಲ ಕೂತಿದ್ದೀರಲ್ಲ, ಯಾವ ಅವಸ್ಥೆ ಇದು? ಜಾಗ್ರ ಅವಸ್ಥೆ. ಇನ್ನು ಜಾಗ್ರ ಅಂದ್ರೆ ಎಚ್ಚರ ಇದ್ದೀರಾ, ನೀವು ನಾನು ನೋಡ್ತಾ ಇದ್ದೀರಾ, ನನ್ನ ಧ್ವನಿ ಕೇಳ್ತಾ ಇದ್ದೀರಾ ಅಲ್ವಾ? ಇದು ಜಾಗೃತ ಅವಸ್ಥೆ. ಈಗ ಕೆಲವರಿಗೆ ಪ್ರವಚನ ಅರ್ಥ ಆಗಿಲ್ಲ ಅಂತ ಇಟ್ಕೊಳ್ಳಿ, ಹಂಗೆ ದೂರದಲ್ಲಿ ಕೂತ್ ಕಣ್ಣು ಮುಚ್ತಾರೆ. ಕಿವಿ ಪ್ರವಚನದಾಗ ಇರ್ತದೆ, ಆದ್ರೆ ಅವ್ರ ಮನಸ್ಸು ಧಾರವಾಡಕ್ಕೆ ಹೋಗಿರ್ತದೆ. ಅಲ್ಲಿ ನೀವು ನೋಡ್ತಿರ್ತದೆ, ಸಿನಿಮಾ ನೋಡಿದ್ರೆ ಅದೆಲ್ಲ ಕುಣಿದಾಡ್ತಿರ್ತದೆ ಮನಸ್ಸಲ್ಲಿ. ಗೊತ್ತಾಯ್ತಲ್ವ? ಇದಕ್ಕೇನಂತಾರೆ? ಇದಕ್ಕೆ ಸ್ವಪ್ನಾವಸ್ಥೆ ಅಂತಾರೆ. ಇದಕ್ಕೆ ಏನಂತಾರೆ? ಇಲ್ಲೇ ಗೊತ್ತಿಲ್ಲ ನೋಡ್ಬೇಕಾದ್ರೆ, ಆದ್ರೆ ಮನಸ್ಸು ಮಾತ್ರ ಸ್ವಪ್ನ ಕಾಣಿಸ್ತಾ ಇದೆ, ಸ್ವಪ್ನ ಕಾಣ್ತಾ ಇದೆ. ಕಿವಿ ಮೇಲೆ ಶಬ್ದ ಬೀಳ್ತಾ ಇಲ್ಲ, ಬೀಳ್ತಾ ಇದೆ, ಆದ್ರೆ ಆ ಕಿವಿಗೂ ಮನಸ್ಸಿಗೂ ಸಂಬಂಧವೇ ಇಲ್ಲ. ಇದು ನಿದ್ರಾವಸ್ಥೆ, ಸ್ವಪ್ನಾವಸ್ಥೆ. ಏನದು ಬಡದು ಮಲಗಿಸ್ದಂಗಾಗಿತ್ತು ಅಂತಿರಲ್ಲ, ಎಲ್ಲಿ ಮಲಗಿದ್ದೇನದ ಗೊತ್ತಾಗಿಲ್ಲ ಅಂತಿರಲ್ಲ, ಅದಕ್ಕೇನಂತಾರೆ? ಸುಷುಪ್ತಾವಸ್ಥೆ ಅಂತ. ಈ 3 ಅವಸ್ಥೆ ದಾಟಿದ್ದು ತುರಿಯಾವಸ್ಥೆ ಅಂತ ಕರೀತಾರೆ. ಏನಂತಾರೆ? ತುರಿಯಾವಸ್ಥೆ. ನನಗೆ ಇನ್ನೂ ಪ್ರಾಪ್ತಿ ಆಗಿಲ್ಲ. ನಾನು ನಿಮ್ಗೆ ಹೆಂಗೆ ಹೇಳಿ, ಸುಷುಪ್ತಾವಸ್ಥೆ ಗೊತ್ತಿದೆ ನನಗೆ, ಅಲ್ಲಿವರೆಗೂ ನನಗೆ ಗೊತ್ತಿದೆ. ತುರಿಯಾವಸ್ಥೆ ನಾನೇ ಪ್ರಾಪ್ತಿ ಮಾಡ್ಕೊಂಡಿಲ್ಲ. ತುರಿಯಾತೀತ ಅವಸ್ಥೆ ಅಂತ ಒಂದಿದೆ, ಅದೇ ಸಮಾಧಿ ಸ್ಥಿತಿ. ವಿವೇಕಾನಂದರಿಗೆ 3 ತಾಸು ಅದು ಬರ್ತದೆ, ಮುಗೀತು. ಅವತ್ತಿನಿಂದ ಅವರು ತೀರ್ಮಾನ ಮಾಡ್ತಾರೆ, ನನ್ನ ಜೀವನ ಇನ್ಮೇಲೆ ಸನ್ಯಾಸ ಮಾರ್ಗಕ್ಕೆ. ನಾಸ್ತಿಕತೆ ಹೊರಟೋಗ್ಬಿಡುತ್ತೆ. ಅವತ್ತು ನರೇಂದ್ರ ಸಾಯ್ತಾನೆ, ವಿವೇಕಾನಂದ ಹುಟ್ಟುತ್ತಾನೆ. ಆದರೆ ಇನ್ನು ವಿವೇಕಾನಂದ ಅಂತ ಹೆಸರು ಆಗಿರಲಿಲ್ಲ ಅವರಿಗೆ. ಮೊದಲು ವಿವೇಕಾನಂದ ಅಂದರೆ 3ನೇ ಹೆಸರು ಅವರಿಗೆ, ಬಹಳ ಜನರಿಗೆ ಗೊತ್ತಿಲ್ಲ. ಮೊದಲನೇ ನರೇಂದ್ರ, ತಾಯಿ ತಂದೆಗಳಿಟ್ಟ ಹೆಸರು. ರಾಮಕೃಷ್ಣ ಪರಮಹಂಸರು ದೇಹ ಬಿಟ್ಟ ಮೇಲೆ, ಅವ್ರ ಮಹಾಸಮಾಧಿ ಹೊಂದಿದ ಮೇಲೆ, ಆಮೇಲೆ ಇವರೆಲ್ಲ ಸನ್ಯಾಸಿಗಳಿರ್ತಾರೆ, ಒಂದು 10-15 ಜನ ಯುವಕರೇ ಸನ್ಯಾಸ ಮಾರ್ಗದಲ್ಲೇ ನಡಿಬೇಕು ಅಂತ ಡಿಸೈಡ್ ಮಾಡ್ಕೊಂತಾರೆ.
ರಾಮಕೃಷ್ಣನ ಪ್ರೀತಿ ಪಾತ್ರರಾದಂಥವ್ರು ಇರಲ್ಲ, ಪರಮಹಂಸರ ಪ್ರೀತಿಯ ಸವಿ ಉಂಡವ್ರು ಇರಲ್ಲ. ಆದ್ರೆ ಎಲ್ರಿಗೂ ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗಿತ್ತು ಅಂತಲ್ಲ, ವಿವೇಕಾನಂದರಿಗೆ ಒಬ್ಬರಿಗೆ ಮಾತ್ರ. ಆವಾಗ ಒಬ್ಬೊಬ್ಬರನ್ನೊಂದು ಹೆಸರು ಆಯ್ಕೆ ಮಾಡ್ಕೊಂತಾರೆ. ವಿವೇಕಾನಂದರಿಗೆ ಆಯ್ಕೆ ಮಾಡ್ಕೊಳ್ಳೋ ಹೆಸರು ವಿದೀಶಾನಂದ ಅಂತ ಇಟ್ಕೊಂತಾರೆ, ವಿದೀಶಾನಂದ. ಆಮೇಲೆ ಫಾರಿನ್ಗೆ ಹೋಗ್ಬೇಕಾದ್ರೆ ವಿವೇಕಾನಂದ ಅಂತ ಹೆಸರು ಚೇಂಜ್ ಮಾಡ್ಕೊಳ್ತಾರೆ. ಅವಾಗ ಆಧಾರ್ ಕಾರ್ಡ್ ಇರಲಿಲ್ಲ, ಚಲೋ ಪುಣ್ಯ ಗೊತ್ತಾಯ್ತಿಲ್ಲ, ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದಾಗಿತ್ತು. ಈಗ ಹಂಗೆ ನಡೆಯಂಗಿಲ್ಲ, ವಿವೇಕಾನಂದರು ನಡೆಯಂಗಿಲ್ಲ. ಸ್ವತಃ ಬಸವಣ್ಣ ಹುಟ್ಕೊಂಡ್ರು ಸಂಘ ಬಸವಣ್ಣ ಮಾಡ್ಕೊಂತೀನಿ ನೋ ಅಂತಾರೆ, ಗೊತ್ತಾಯ್ತಿಲ್ಲ. ಟಿ ಸಿ ಏನಿದೆಯೋ ಅದೇನೆ, ನೀನು ಸಾಕ್ಷಾತ್ಕಾರ ಮಾಡ್ಕೊಂಡಿರೋ ಏನಾರ ಮಾಡ್ಕೊಂಡಿರೋ ಅಂತ ಲೆಕ್ಕಕ್ಕೆ ಈಗ ಬಂದಿದ್ದೀರಿ. ಅವಾಗ ಹಂಗಿರ್ಲಿಲ್ಲ. ಅಂದ್ರೆ ಸಮಾಧಿ ಸ್ಥಿತಿ ಪ್ರಾಪ್ತಿಯಾದಾಗ ಮನುಷ್ಯ ದೇಶಭಕ್ತರು ಸ್ವಾತಂತ್ರ್ಯಕ್ಕಾಗಿ ಜೀವ ತ್ಯಾಗ ಮಾಡಿದ್ರಲ್ಲ, ಲಾಠಿ ಏಟ್ ತಿಂದ್ರು, ಗುಂಡೆ ಏಟ್ ತಿಂದ್ರು, ಎಂತೆಂಥ ಕಷ್ಟ ಅನುಭವಿಸಿದ್ರು ಅಂತಂದ್ರೆ ಕರಿನೀರಿನ ಶಿಕ್ಷೆ ಅಂತಿದೆ ಅಂಡಮಾನ್ ನಿಕೋಬಾರದಲ್ಲಿ, ಓದಿ ಅದು ವೀರ್ ಸಾವರ್ಕರ್ ಜೀವನದಲ್ಲಿ ಬರ್ತದೆ, ಬೇರೆ ಬೇರೆಯವ್ರ ಜೀವನದಲ್ಲಿ ಬರ್ತದೆ. ಅಂತಹ ಕಷ್ಟಗಳನ್ನೆಲ್ಲ ಯಾಕೆ ಅನುಭವಿಸಿದ್ರು ಅವರು ಅಂದ್ರೆ ಒಂದೇ ಹುಚ್ಚಿತ್ತು ಅವ್ರಿಗೆ, ದೇಶಭಕ್ತಿ. ದೇಶಭಕ್ತಿ ಈಗ ನಮಗೆ ಏನಾಗಿದೆ, ನಮಗೆ ಒಳ್ಳೆ ಹುಚ್ಚು ಹಿಡಿಸ್ತಾ ಇಲ್ಲ. ಈಗಿನ ಕಾಲ ಒಳ್ಳೆ ಹುಚ್ಚೇನಾದ್ರು ಹಿಡಿಸ್ತಾ ಇದ್ರ ಇಲ್ಲ. ಏನು ಬಹಳ ಹುಚ್ಚು ಅಂದ್ರೆ ಏನು, SSLC ಪಾಸ್ ಮಾಡಬೇಕು 90%, PUC ಪಾಸ್ ಮಾಡಬೇಕು 92%, ಆಮೇಲೆ ಯಾವ್ದಾದ್ರು ಒಂದು ತಗೋಬೇಕು, ಆಮೇಲೆ ಕೆಲಸ ತಗೋಬೇಕು, ಮದುವೆ ಆಗಬೇಕು, ಆಮೇಲೆ ಜನಸಂಖ್ಯೆ ಹೆಚ್ಚು ಮಾಡಬೇಕು. ಇಷ್ಟೇ ತಾನೇ ನೀವೆಲ್ಲ ಮಕ್ಳಿಗೆ ಬೆಳೆಸ್ತಾ ಇರೋ ಆದರ್ಶ, ಹುಚ್ಚು. ಇದನ್ನ ಬಿಟ್ಟು ಯಾರು ಏನಾದ್ರು ಬೆಳೆಸ್ತಿದ್ದೀರಲ್ಲಪ್ಪ, ಕೈ ಎತ್ತಿ ನೋಡ, ಹೋಗಿ ಆಮೇಲೆ ನನಗೆ ಭೇಟಿಯಾಗಿ ನೋಡ ಅಂತ ಹೀರೋರು ಇದ್ರೆ ಗೊತ್ತಾಯ್ತಲ್ವಾ. ಆ ಹುಚ್ಚು ಇವಾಗ ಹುಚ್ಚು, ಅದಕ್ಕೆ ನೀವು ಚಲೋ ಹುಚ್ಚು ಇಡ್ಸಂಗಿಲ್ಲಲ್ಲ, ಅವ್ರು ಹುಚ್ಚೇ ಆಗ್ಬಿಡ್ತಾರೆ. ಪಾಂಡುರಂಗಿ ಹುಚ್ಚರು ಗೊತ್ತಾಯ್ತಿಲ್ಲ, ಅಲ್ಲಿ ವಿನೋದ್ ಕುಲಕರ್ಣಿ ಹುಚ್ಚರು, ಅಲ್ಲಿ ಮಾತ್ರ ತೊಗೊಳಕ್ ಹೋಗ್ತಾರೆ. ಯಾಕಂದ್ರೆ ಚಲೋ ಹುಚ್ಚು ಇಡಿಸಿಲ್ಲ ನೀವು ಅವರಿಗೆ. ಈಗ ನಾವೆಲ್ಲ ಲೌಕಿಕದಾಗ ಇದ್ದಿದ್ರೆ ಪ್ರಾಯಶಃ ನನಗೂ ಇಷ್ಟೊತ್ತಿಗೆ ಮಾತ್ರ ಶುರುವಾಗ್ತಿದ್ವು ಏನೋ ಗೊತ್ತಿಲ್ಲ, ಗೊತ್ತಾಯ್ತಲ್ವಾ. ದೇವರು ಹುಚ್ಚು ಹಿಡಿಲಿಲ್ಲ ಅಂದ್ರೆ ಬಹಳ ಕೆಟ್ಟದಾಗ್ತದೆ ನಮ್ಮ ಜೀವನ. ಅದಕ್ಕೆ ಆ ಪರಮಾತ್ಮನ ಹುಚ್ಚಿಡಿಸ್ಕೊಂಡವರು ಧನ್ಯರು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅವ್ರಿಗೆ ಯಾರೊಬ್ರು ಬಂದು ಹೇಳ್ತಾರೆ, ನಿಮ್ಮನ್ನ ದಕ್ಷಿಣೇಶ್ವರದ ಹುಚ್ಚ ಅಂತಾರೆ ಕಲ್ಕತ್ತಾಗಲ್ಲ, ಬಹಳ ಒಳ್ಳೇದಪ್ಪ ಅಂತ. ನಾನು ಹುಚ್ಚನೇ, ನಾನು ದೇವ್ರ ಹುಚ್ಚ, ಅವರೆಲ್ಲ ರೊಕ್ಕದ ಹುಚ್ಚರು, ಇಷ್ಟೇ ವ್ಯತ್ಯಾಸ. ನನಗೆ ಆ ಹುಚ್ಚು ಹಿಡಲಿ ಬಹಳ ಸಂತೋಷ ಅಂತಾರೆ ಅವರು, ಗೊತ್ತಾಯ್ತಲ್ವಾ. ಅಂತ ಹುಚ್ಚನ್ನ ಮಕ್ಕಳಿಗೆ ಒಳ್ಳೆ ಹುಚ್ಚಿಡಿಸ್ಬೇಕು ಅಂತ ಹುಚ್ಚಿಡಿಸ್ಕೊಂಡವರು 12ನೇ ಶತಮಾನದ ಶರಣರು. ಮರುಳುಗೊಂಡವರಿಗೆ ಲಜ್ಜನಾಚಿಕೆ ಉಂಟೆ. ಮಾದಿವೆಕ್ಕ ದಿಗಂಬರಳಾಗಿ ಹೊರಟಾಗ ಅದನ್ನೇ ಹೇಳ್ತಾಳೆ, ಮರುಳುಗೊಂಡವರಿಗೆ ಲಜ್ಜನಾಚಿಕೆ ಉಂಟೆ. ನಾವು ಹುಚ್ಚಿಡಿದೆಯಪ್ಪ, ನನಗೆ ಚನ್ನಮಲ್ಲಿಕಾರ್ಜುನ ಹುಚ್ಚಿಡಿದಿದೆ, ಲಜ್ಜೆನಿಲ್ಲ ನಾಚಿಕೆನಿಲ್ಲ, ಹೋಗ್ ಅಂತೇಳಿ ಸೀರೆ ಕಿತ್ತು ಬಿಸಾಡಿ ಹೊರಟು ಬಿಡ್ತಾನೆ. ಅಂತಹ ಮಹಾದೇವಿಕ ಕಲ್ಯಾಣಕ್ಕೆ ಬಂದು ಇವಾಗ ಪ್ರಾಣಲಿಂಗಿ ಸ್ಥಿತಿಯನ್ನು ಸಾಧನೆ ಮಾಡಿದ್ದಾರೆ. ಬಸವಣ್ಣವರು ಹೇಳ್ತಾರೆ, ಎಂಥ ಸ್ಥಿತಿ ಮುಟ್ಟಿದ್ದಾರೆ ಮಹಾದೇವಿಕ ಅಂತ ಅಂದ್ರೆ, ಬುರುಕುಟಿಯ ಹಿಡಿದು ನಿಟಿಲ ನೇತ್ರನ ಬೆರೆದಳು ಅಕ್ಕ ಮಹಾದೇವಿ, ಶಿಖಾ ಚಕ್ರವಿಡಿದು ಶಿವನ ಬೆರೆದಳು ಅಕ್ಕನಾಗಾಯಿ, ಪಶ್ಚಿಮ ಚಕ್ರವಿಡಿದು ಪರಮನಾದಳು ಕೂಡಲ ಸಂಗನ ಮರುಳು ಮಗಳು ನೀಲಲೋಚನೆ. ನೋಡಿ ಹೆಂಗೆ ಅಂದ್ರೆ ಹೆಂಡತಿ ಅಂತ ಅನ್ನೋದು ಗೊತ್ತಾಗ್ಬಿಡ್ತದೆ ಇಲ್ಲಿ. ಮರುಳು ಮಗಳು ಅಂತ ಬಳಸ್ತಾರೆ, ಪ್ರೀತಿಯಿಂದ ಬಳಸ್ತಕ್ಕಂಥದ್ದು. ಬುರುಕುಟಿ ಹಿಡಿದು ನಿಟಿಲ ನಯನ ಬೆರೆದಳು ಅಕ್ಕ ಮಹಾದೇವಿ. ಬುರುಕುಟಿ ಅಂದ್ರೆ ಇದು, ಇಲ್ಲಿ ತ್ರಿಕೂಟ ಪರ್ವತ ಅಂತಲೂ ಕರೀತಾರೆ, ಇದಕ್ಕೆ ಬುರುಕುಟಿ ಅಂತಲೂ ಕರೀತಾರೆ, ಆಜ್ಞಾಚಕ್ರ ಅಂತ ಹೇಳ್ತಾರೆ. ಇಲ್ಲಿ ಸಾಧನೆಯನ್ನ ಮಾಡಿ ನಿಟಿಲ ನಯನ ಅಂದ್ರೆ ಹಣೆಗಂಡನನ್ನ ಶಿವನನ್ನ ಬೆರೆದವಳು ಅಕ್ಕ ಮಹಾದೇವಿ. ಆಮೇಲೆ ಶಿಖಾಚಕ್ರವಿಡಿದು, ಶಿಖಾಚಕ್ರ ಇಲ್ಲಿ ಶಿಖೆ ಅಂತ ಬಿಡ್ತಾರಲ್ಲ ಬ್ರಾಹ್ಮಣರು, ಇದೆಲ್ಲ ಕೂದಲು ತೆಗೆದ್ಬಿಟ್ಟು ಇಲ್ಲೊಂದು ಜುಟ್ಬಿಟ್ಟಿರ್ತಾರೆ ನೋಡಿದ್ರು, ಅದಕ್ಕೆ ಶಿಖೆ ಅಂತ ಕರೀತಾರ ಅವರು. ಶಿಖಾಚಕ್ರ ಅಲ್ಲೊಂದು ಚಕ್ರ ಇದೆ, ಅಲ್ಲಿ ಮೆದುಳಿನ ಒಂದು ಭಾಗ ಇದೆ, ಅಲ್ಲಿ ಅದನ್ನ ಜಾಗೃತಿ ಮಾಡಿಕೊಂಡು ಶಿವನನ್ನ ಬೆರೆದಂಥವಳು ಅಕ್ಕನಾಗಾಯಿ. ಆಮೇಲೆ ಪಶ್ಚಿಮ ಚಕ್ರವಿಡಿದು ಪರಮನಾದಳು ಕೂಡಲ ಸಂಗನ ಮರುಳು ಮಗಳು ನೀಲಲೋಚನೆ. ಅಂದ್ರೆ ಪಶ್ಚಿಮ ಚಕ್ರ ಇಲ್ಲಿ ಬರ್ತದೆ, ಇಲ್ಲಿ ಕಾಣಿಸ್ತದ, ಎಡಭಾಗದಲ್ಲಿ ಹಿಂಭಾಗದಲ್ಲಿ ಬರುತ್ತೆ. ಸ್ವಲ್ಪ ನೀವು ಯಾರಾದ್ರೂ ಗಮನಿಸಿದ್ರೆ ಅಲ್ಲೊಂಚೂರು ಉಪ್ಕೊಂಡಿರುತ್ತೆ, ಸ್ವಲ್ಪ ಉಪ್ಕೊಂಡಿರುತ್ತೆ. ನನಗಂತೂ ಉಪ್ಕೊಂಡಿದೆ, ನಿಮಗಿದೆಯಾ ಏನಾಗಿದೆ ನನಗೆ ಗೊತ್ತಿಲ್ಲ, ಗೊತ್ತಾಯ್ತಲ್ಲ. ನಿಮ್ಗೆ ಸಪಾಟ್ ಇದೆಯೋ ಉಪ್ಕೊಂಡಿದೆಯೋ ದೇವ್ರಿಗೆ ಗೊತ್ತು, ನಿಮಗೆ ಗೊತ್ತು. ಅದೇನ ಬಹಳ ಮಹತ್ವದಲ್ಲ.
ಒಟ್ಟು ಪಶ್ಚಿಮ ಚಕ್ರ ನಿಲ್ ಬರ್ತದೆ, ಎಡಭಾಗದಲ್ಲಿ ಹಿಂಭಾಗದಲ್ಲಿ ಬರುತ್ತೆ. ನನಗೆ ಆಕ್ಸಿಡೆಂಟ್ ಆದಾಗ ಇಲ್ಲಿಗೆ ಪೆಟ್ಟು ಬಿದ್ದಿದ್ದು, ಕಾರ್ ಆಕ್ಸಿಡೆಂಟ್ ಆದಾಗ. ಅದನ್ನ ಡಾಕ್ಟರ್ ಸಹ ಇಲ್ಲದೇನೆ, ಅಂದ್ರೆ ಬ್ಲಡ್ ಕ್ಲಾಟಪ್ ಆದರೂ ಕೂಡ ಡಾಕ್ಟರ್ ಹತ್ರ ಹೋಗ್ಲಾರ್ದಂಗೆ ಹುಷಾರು ಮಾಡ್ಕೊಂಡೆ ನಾನು. ಒಂದು ಮಾವಿನ ಹಣ್ಣಿನ ಗಾತ್ರ ಇಷ್ಟು ಅಷ್ಟು ಓದಿತ್ತು. ಓಂಕಾರಕ್ಕ ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ, ಅವರು ಇದ್ರ ಆಕ್ಸಿಡೆಂಟ್ ಆದಾಗ. ಹೀಗೆ ಅಂದ್ರೆ ಚಕ್ರಗಳು ಇವೆಲ್ಲ ನೆಟಿಲ ಅಂದ್ರೆ ಭ್ರೂಕುಟಿ, ಶಿಖಾ ಚಕ್ರ, ಮತ್ತು ಇಲ್ಲೊಂದಿದೆ. ಇಲ್ಲಿ ಏನಂತಾರೆ ಅದಕ್ಕೆ, ನೆನೆ ಹೇಳಿದ್ದೆ ಇದನ್ನು. ಏನಂತಾರೆ ಅದಕ್ಕೆ? ಬ್ರಹ್ಮರಂಧ್ರ. ಮಕ್ಕಳದ್ದು ತಲೆಯಲ್ಲಿ ಮೆತ್ತಗಿರ್ತದೆ ನೋಡಿದ್ದೀರಾ? ಮಗು ಇದ್ದಾಗ ಅದಕ್ಕೆ ಪೆಟ್ಟಾಗಲಾರ್ದಂಗೆ ನೋಡ್ಕೊಂತಿರ್ತೀರ ನೀವು. ಅಲ್ಲಿ ಬಹಳ ಅದ್ಭುತವಾದದ್ದು ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಅಂತಿದ್ದಾವೆ. ಇಡೀ ದೇಹವನ್ನು ನಿಯಂತ್ರಣ. ಕುಡುಕರಿಗೆ ಮೊದಲು ಇಲ್ಲಿ ಸಂಚಲನ ಆಗುತ್ತೆ, ಗೊತ್ತಾಯ್ತಲ್ಲ? ಅದಕ್ಕೆ ಅವ್ರಿಗೆ ಮಜಾ ಅನ್ಸೋದು. ಅಂದ್ರೆ ನೀವು ಕೂಡ ಸಾಧನೆ ಮಾಡಿ 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 ಅಲ್ಲಿ ಜಾಗೃತಿ ಮಾಡ್ಕೊಂಡ್ರೆ ನೀವು ಉಡುವೆ ಬಸವಣ್ಣ ಆಗ್ತೀರಾ, ಅಕ್ಕ ಮಹಾದೇವಿ ಆಗ್ತೀರಾ, ನೀಲಮ್ಮ ತಾಯಿ ಆಗ್ತೀರಾ, ಯಾರೇನೋ ಆಗ್ಬಹುದು. ಪ್ರಯತ್ನ ಮಾಡೋದಷ್ಟೇ. ಆವಾಗ ಬಸವಣ್ಣವ್ರು ಹೇಳ್ತಾರೆ, ನೋಡವಾ, ನೀನು ನೀಲಲೋಚನೆ ಹತ್ರ ಮತ್ತು ಅಕ್ಕನಾಗಮ್ಮನ ಮಾರ್ಗದರ್ಶನದಲ್ಲಿ ಶರಣಸ್ಥಳ ಮತ್ತು ಐಕ್ಯ ಸ್ಥಳವನ್ನು ನೀವು ಸಾಧನೆ ಮಾಡ್ಕೋಬೇಕು. ಈಗ ನೀನು ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಣಲಿಂಗಿ ಸ್ಥಿತಿ, ಅನುಭವ ಭಕ್ತಿಯಿಂದ ಕರೀತಾರೆ. ಇನ್ನು ಶರಣಸ್ಥಳ ಐಕ್ಯ ಸ್ಥಿತಿಯನ್ನು ನೀನು ಸಿದ್ಧಿ ಮಾಡಿಕೊಂಡು ಭಾವಲಿಂಗ ಸಾಕ್ಷಾತ್ಕಾರ ಅಂತ ಕರೀತಾರೆ. ಇಡೀ ಬ್ರಹ್ಮಾಂಡಗತ ಚೈತನ್ಯ, ಅದನ್ನ ನೀನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಸರಿ, ಮಹಾದೇವಕ್ಕ ಅವತ್ತಿನಿಂದ ಅದನ್ನು ಪ್ರಾರಂಭ ಮಾಡಿ ಕೆಲವು ದಿನಗಳು ಮನಸ್ಸು ಆಟ ಆಡ್ತಿರುತ್ತೆ. ಅಲ್ಲಿ ಆ ಸ್ಥಿತಿಗೆ ಹೋದ್ಮೇಲೆ ಮನಸ್ಸು ಆಟ ಆಡ್ತಿರುತ್ತೆ. ಅದನ್ನು ಮಹಾದೇವಕ್ಕ ವರ್ಣಿಸ್ತಾರೆ ನೋಡಿ. ಅಯ್ಯ ನಿನ್ನ ಮುಟ್ಟದೆನ್ನ ಮನ ನೋಡ, ಬಿಚ್ಚಿ ಬೀಸರವಾಯಿತೆನ್ನ ಮನ, ಹೊಳಲ ಸುಂಕಿಗನಂತೆ ಹೊದಕುಳಿಗೊಳ್ಳುತ್ತಿದೆ ಎನ್ನ ಮನ, ಎರಡೆಂಬುದ ಮರೆದು ಬರಿದಾಗದೆನ್ನ ಮನ, ನಾನು ನೀನಪ್ಪ ಪರಿಯಂತು ಹೇಳ ಚನ್ನಮಲ್ಲಿಕಾರ್ಜುನ. ಇಲ್ಲಿ ನಿಮಗೆ ಲಿಂಗಾಯತ ಧರ್ಮದ ವ್ಯತ್ಯಾಸ ಈ ವಚನದಲ್ಲಿ ಗೊತ್ತಾಗುತ್ತೆ. ನಾನು ನೀನಪ್ಪ ಪರಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದೊಂದು ವಾಕ್ಯನ, ನಾನು ನೀನಪ್ಪ ಅಂದ್ರೆ ನೀನೇ ಆಗುವ. ಈಗ ತೊಗಲಗಟ್ಟೆ ಕರೆಯಮ್ಮ ಕೂತ್ಕೊಂಡು ನಿಮ್ಗೆ ಹೇಳಕ್ಕಾಗತ್ತೇನು? ಕರೆಯಮ್ಮ ನಾನು ನೀನಪ್ಪ ಪರಿಯ ಹೇಳ ಅಂದ್ರೆ ನಿಮಗೂ ಕುರಿಯ ತರಬೇಕಾಗತ್ತ, ಹೌದಿಲ್ಲ? ಬ್ಯಾಟಿ ಆಡ್ಬೇಕಾಗ್ತದೆ. ಆಮೇಲೆ ದ್ಯಾಮವ್ವನ ಕೂತ್ಕೊಂಡು ಅವ್ವ ನಾನು ನೀನಪ್ಪ ಪರಿ ಹೇಳ ಅನ್ನಕ್ಕಾಗತ್ತೇನು? ಇಲ್ಲ. ಅದು ನಿರಾಕಾರ ಪರಮಾತ್ಮ ಅಂದ್ರೆ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಅಥವಾ ಇಡೀ ಬ್ರಹ್ಮಾಂಡದಲ್ಲಿ ಅಡಗಿಕೊಂಡಿರ್ತಕ್ಕಂಥ ಯಾವ ಶಕ್ತಿ ಈ ಭೂಮಿಯನ್ನು ತಿರುಗಿಸ್ತಾ ಇದೆಯೋ, ಭೂಮಿ ತಿರುಗ್ತಾ ಇದೆಯಾ ಸುಮ್ಮನೆ ಇದೆಯಾ? ಸೂರ್ಯ ತಿರುಗ್ತದೆ ಇಲ್ಲ ಮಕ್ಕಳೇ? ಪ್ರತಿಯೊಂದು ತಿರುಗ್ತಾ ಇದೆ ಮಕ್ಕಳೇ. ಗ್ಯಾಲಕ್ಸಿ ಅಂತಿರಲ್ಲ, ಗ್ಯಾಲಕ್ಸಿ ಶಬ್ದ ಕೇಳಿದ್ರೆ ನೀವು, ಅದು ಆಕಾಶ ಗಂಗೆ ಅಂದ್ರೆ ಇಂತಹ ಸಾವಿರಾರು ಸೂರ್ಯಗಳು ಸೇರಿದ್ರೆ ಒಂದು ಆಕಾಶ ಗಂಗೆ ಅಂತ ಕರೀತಾರೆ. ಗ್ಯಾಲಕ್ಸಿ ಅಂತಾರೆ ಇಂಗ್ಲಿಷ್ ಅದಕ್ಕೆ, ಗೊತ್ತಾಯ್ತಪ್ಪ? ಅವು ಕೂಡ ತಿರುಗ್ತವೆ, ಯಾವುದು ಸುಮ್ಮನೆ ಇಲ್ಲ. ಅದನ್ನೆಲ್ಲ ತಿರುಗಿಸ್ತಾ ಇದೆಯಲ್ಲ ಆ ಶಕ್ತಿ, ಅದಕ್ಕೇನಂತ ಕರೀತಾರೆ ಶರಣರು? ಮಹಾಲಿಂಗ. ಏನಂತ ಅದಕ್ಕೆ? ಮಹಾಲಿಂಗ ಅಥವಾ ಭಾವಲಿಂಗ. ಮಹಾಲಿಂಗ, ಭಾವಲಿಂಗ. ಅದನ್ನ ಸಾಕ್ಷಾತ್ಕಾರ ಮಾಡೋದು ಮಹಾದೇವಕ್ಕೆ ಹೊರಟಿರೋದು. ಈಗ ನಿಮ್ಮ ಗುರಿಯು ಅದೇ ಆಗ್ಬೇಕು. ಈ ಜನ್ಮದ ಸಾಧನೆ ಆಗುತ್ತೋ ಇನ್ನು 10 ಜನ್ಮ ಹುಟ್ಟು ಬರ್ಬೇಕಾಗುತ್ತೋ ಗೊತ್ತಿಲ್ಲ, ಆದ್ರೆ ಅದೇ ಗುರಿ ಇಟ್ಕೊಳ್ಬೇಕು ನೀವು. ಅದೇ ಗುರಿ ಇಟ್ಕೊಂಡು ಈಗ ನೀವು ದ್ಯಾಮವ್ವನ ಭಕ್ತರಾಗ್ರಿ ಬೇಡ ಅಂತ ಹೇಳಲ್ಲ ನಾನು. ಭಕ್ತಿ ಇರ್ಲಿ ಮೊದಲು, ತೊಗಲಗಟ್ಟಿ ಕರಿಯಮ್ಮನ ಭಕ್ತರಾಗ್ರಿ, ಆದ್ರೆ ನಿಮ್ ಗುರಿ ಏನಿರ್ಬೇಕು? ಬ್ಯಾಟಿ ಮಾಡೋದಲ್ಲ, ನಿಮ್ ಗುರಿ ಮದ್ಯಪಾನ ಮಾಡೋದಲ್ಲ, ನಿಮ್ಮ ಗುರಿ ಪರಮಾತ್ಮನನ್ನ ಕಾಣೋದಾಗಬೇಕು. ಆ ತಾಯಿ ಮೂರ್ತಿಯಲ್ಲೂ ಕೂಡ ದೇವರನ್ನ ಕಾಣೋ ಹಾಗೆ ಆಗ್ಬೇಕು ನೀವು. ಆವಾಗ ಮಾತ್ರ ನಿಮ್ಗೆ ಶಾಂತಿ ಸಿಗುತ್ತೆ. ಇಲ್ಲದೆ ಹೋದ್ರೆ ನಿಮ್ ಜನ್ಮ ಪರ್ಯಂತ ನೀವು ಜಾತ್ರೆ ಮಾಡ್ರಿ, ದಾಸೋಹ ಮಾಡ್ರಿ, ಬೇಕಾದ್ ಮಾಡ್ರಿ, ನಾನು ಕೊಡ್ತೀನಿ. ಮತ್ತೆ ನಾನು ಇವೆಲ್ಲ ಮಹಾಲಿಂಗದ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತೀನಿ ಕ್ಷಣಕ್ಕೆ ನಿಮ್ ದಾಸೋಹದಲ್ಲಿ ನಾನು ಭಾಗವಹಿಸಲ್ಲ ಅಂತಲ್ಲ. ಯಾಕೆ ನಮ್ಮ ದಾಸೋಹದಲ್ಲಿ ನೀವು ಭಾಗವಹಿಸ್ತೀರಾ, ನಿಮ್ಮ ದಾಸೋಹದಲ್ಲಿ ನಾನು ಭಾಗವಹಿಸ್ತೀನಿ, ಕೊಡ್ತೀನಿ, ನೀವು ಕರ್ಕೊಂಡೋಗಿ ಬಂದು ಬಿಡ್ತೀನಿ. ಆದ್ರೆ ಸತ್ಯ ನಿಮಗೆ ಗೊತ್ತಿರಬೇಕು. ದೇವತೆಗಳು ಬೇರೆ, ದೇವರು ಬೇರೆ. ದೇವತೆಗಳು ದೇವರಿಗಿರೋ ವ್ಯತ್ಯಾಸ ಹೇಳಪ್ಪ ಮಕ್ಕಳೇ, ನೀವೇ ಒಂದು ಹೇಳ್ಬಿಡ್ರ ಸಾಕು.
ದೇವತೆಗಳು ಅಂದ್ರೇನು? ಶಾಂತವ ಹುಟ್ಟಿಸಿದ್ದು. ನಮ್ಮ ಬೆಳಿಗ್ಗೆ ಶಾಂತವ ಬಂದ್ರೆ ಬೆಳಿಗ್ಗೆ ಅವ್ರು ಹುಟ್ಟಿಸಿದ್ದು ದೇವತೆ ಯಾವುದು? ಗಣಪತಿ. ಬಣ್ಣ ಕೊಡ್ತಾರೆ, ಹಚ್ತಾರೆ, ಮಾಡ್ತಾರೆ, ಗೊತ್ತಾಯ್ತಲ್ಲ. ಇವರೇ ಅವರಿಗೆ ಅಪ್ಪ ಅವ್ವ. ಬಸಪ್ಪ ಶಾಂತವನೇ ಅಪ್ಪ ಅವ್ವ, ಗೊತ್ತಾಯ್ತಿಲ್ಲ. ಇನ್ನು ಅವನ ಪಾಲಿಗೆ ಅಮ್ದೋತ್ರ ಯಾರು? ಎಲ್ಲರೂ ಯಾರ್ಯಾರು ಇಟ್ಬಿಟ್ಟು 3 ದಿವಸ ಆದ್ಮೇಲೆ, 5 ದಿವಸ ಆದ್ಮೇಲೆ, 7 ದಿವಸ ಆದ್ಮೇಲೆ, 9 ದಿವಸ ಆದ್ಮೇಲೆ ಬಿಟ್ಟು ಬರ್ತಿರಲ್ಲ, ಸಾಕಪ್ಪ ನೀನು ಹೊಸ ದುಡ್ಡು ಭಾಳ ಖರ್ಚು ಮಾಡಿಸ್ದೆ, ನಡಿ ಮುಂದಿನ ವರ್ಷ ತನಕ ಅಲ್ಲೇ ಇರು ಅಂತೇಳಿ ಬಿಟ್ಟು ಬರ್ತೀರಲ್ಲ, ನೀವು ಅವನ ಪಾಲಿಗೆ ಏನಾದ್ರಿ ಅಂದ್ರೆ ಹುಟ್ಟಿಸಿದವರು ನೀವೇ, ಕೊಂದವರು ನೀವೇ. ಮತ್ತೆ ಈಗ ದ್ಯಾಮವ್ವನ ಮೂರ್ತಿ ಮಾಡಿದವ್ರು ಯಾರು? ಅದೇ ಹುಡ್ತೇನ್ರಿ, ತಾನೇ ಹುಡ್ತದೆ ದ್ಯಾಮವ್ವನ ಮೂರ್ತಿ? ಇಲ್ಲ. ಗುಡಿ ಕಟ್ಟಿದವ್ರು ಯಾರು? ನೀವೇ. ಗುಡಿ ಕಟ್ಟಿದವ್ರು ನೀವೇ, ದ್ಯಾಮವ್ವನ ಮೂರ್ತಿ ಮಾಡಿದವ್ರು ನೀವೇ, ಜಾತ್ರೆ ಮಾಡೋರು, ಪಲ್ಲಕ್ಕೆ ಹೊರೋರು, ದಾಸೋಹ ಮಾಡೋರು. ಒಂದ್ ವೇಳೆ ಯಾವುದು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಪಾಪ ಆಕೆಗೆ ದ್ಯಾಮವ್ವನಿಗೆ ಎಷ್ಟು ಬೇಸರ ಆಗಬಹುದು. ನೋಡ್ ನಮ್ಮನ್ನ ಯಾರು ಮಾತಾಡ್ಸೋದೇ ಇಲ್ವಲ್ಲ ಅಂತೇಳಿ ಬೇಸರ ಆಗತ್ತಾ ಇಲ್ವಾ? ಆಗತ್ತಾ? ಇಲ್ಲ. ಪಾಪ ಆಕೆಗೆ ಮೆದುಳಿದ್ರೆ ತಾನೇ ಬೇಸರ ಆಗೋದು. ಆಕೆಗೆ ಮೆದುಳು ಐತೇನೆ. ಈಗ ನೀವು ಮೂರ್ತಿ ಮಾಡ್ಬೋದಪ್ಪ, ಒಳಗಡೆ ಜೀವ ಕೊಡಕ್ಕಾಗತ್ತೆ ನಿಮಗೆ? ಮೆದುಳು, ಹೃದಯ ನಿಮಗಿದ್ದಂಗೆ ಪಾಪ ದ್ಯಾಮವ್ವನಿಗೆ ತೊಗರಿ ಗಟ್ಟಿ ಕರಿ ನಿಮ್ಗೆ ಐತೆ ನಾವೆಲ್ಲ ಇದಾವಲ್ರ. ಯಾಕೋ ಚೂರು ಮೆತ್ತಿಗಳಾಗತ್ತೆ ಮತ್ ಕನ್ಸಲ್ಲಿ ಬಂದೆ ನನ್ ಮೆದುಳ ಬಂದಿಲ್ಲ, ತಡಿ ನಿಮ್ಮನ್ನ ನೋಡ್ಕೊಂಡು ನಾಳೆ ಹಂಗೇನಂತ ಗೊತ್ತಾಯ್ತಲ್ಲ. ಮನುಷ್ಯರಾಗಂತಾರೆ, ರಾಜಕಾರಣಿಗಳಾದ್ರಾಗಂತಾರೆ, ಆದ್ರೆ ಈ ಅವಧಿರ ಅನ್ನಲ್ಲ. ಪಾಪ ಅದಕ್ಕೆ ಏನು ಗೊತ್ತಿಲ್ಲ. ನೀವು ಕೂಡಿಸಿದ್ರೆ ಕೂಡುತ್ತೆ, ನೀವು ಬಿಟ್ರೆ ಹೋಗುತ್ತೆ. ಆದ್ರಿಂದ ಈ ಮಹಾದೇವಕ್ಕೆ ಹೇಳೋದು ಮನಸ್ಸಿನ ಪರಿಯನ್ನು ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರೆ, ಅಯ್ಯ ನಿನ್ನ ಮುಟ್ಟದೆ ನನ್ನ ನೋಡ. ನನ್ನ ಮನಸ್ಸು ಒಂದ್ಸಾರಿ ನಿನ್ನನ್ನು ಮುಟ್ಟಿದೆ, ಸಮಾಧಿ ಸ್ಥಿತಿ ಅನುಭವಿಸಿದೆ, ಆದ್ರೆ ಕಾಯಂ ಅದರಲ್ಲಿ ಹೇಳೋಲ್ಲ. ಅಯ್ಯ ನಿನ್ನ ಮುಟ್ಟದೆ ನಮ್ಮನ್ನ ನೋಡ, ಬಿಚ್ಚಿ ಬೀಸರವಾಯಿತೆಲ್ಲ ಮನ. ಅಂದ್ರೆ ನಾನು ಏಕಾಗ್ರವಾಗಿ ಸದಾಕಾಲ ನಿನ್ನ ಸ್ಮರಣೆಯಲ್ಲೇ ಇರ್ಬೇಕು ಅಂತೀನಿ. ಆದ್ರೆ ಬಿಚ್ಚಿ ಬೀಸರಾಗೋದಂದ್ರೆ ಬೀಸರ ಹೋಗೋದಂದ್ರೆ ಮೀಸಲು ಅಳಿಯೋದು. ಅಂದ್ರೆ ಲೌಕಿಕ ಚಿಂತೆ ಬರ್ತಂದ್ರೆ ಬೇರೆ ಕಡೆ ಮನಸ್ಸು ಹೋಯ್ತಂದ್ರೆ ಬೀಸರ ಆಯ್ತು ಅಂತ ಮಹಾದೇವ ಕೇಳೋದು. ಬೀಸರವಾಯಿತೆ ನಮ್ಮ ಹೊಳಲ ಸುಂಕಿಗನಂತೆ ಹೊದಕುಳಿಗೊಳ್ಳುತ್ತಿದ್ದಿತ್ತೆ ನಮ್ಮನ. ಹೊಳಲ ಸುಂಕಿಗ ಅಂದ್ರೆ ನಿಮ್ಗೆ ಹೊಸ ಶಬ್ದ ಇದು. ಹೊಳಲು ಅಂದ್ರೆ ಪಟ್ಟಣ ಅಂತ ಅರ್ಥ. ಹೊಳಲು ಅಂದ್ರೇನು? ಪಟ್ಟಣ, ಟೌನ್, ಸಿಟಿ ಅಂತಿರಲ್ಲ. ಈಗೆಲ್ಲ ಹಿಂದಿನ ಕಾಲದಲ್ಲಿ ಹಳ್ಳಿಯಿಂದ ಪಟ್ಟಣಕ್ಕೆ ಪ್ರವೇಶ ಮಾಡ್ಬೇಕಾದ್ರೆ ಸುಂಕದ ಕಟ್ಟೆ ಅಂತ ಇರ್ತಿದ್ವು. ಅಲ್ಲಿ ಸುಂಕ ಕೊಟ್ಟು ಹೋಗ್ಬೇಕಾಗಿತ್ತು, ಟ್ಯಾಕ್ಸ್ ಕೊಟ್ಟು ಹೋಗ್ಬೇಕಾಗಿತ್ತು. ಅದಕ್ಕೆ ಅಲ್ಲಿ ಒಬ್ಬ ಸುಂಕಿಗ ಅಂತ ಇರ್ತಿದ್ದ ವಸೂಲು ಮಾಡಕ್ಕೆ. ಅದನ್ನ ವಸೂಲು ಮಾಡಿ ತಾನೊಂದಿಷ್ಟು ಇಟ್ಕೊಂಡು ರಾಜ ಕೊಡ್ತಿದ್ದ, ಗೊತ್ತಾಯ್ತಲ್ಲ. ಹೊಳಲ ಸುಂಕಿಗನಂತೆ. ಹಾಗೆ ಜನಸಂಖ್ಯೆ ಕಡಿಮೆ ಇತ್ತಲ್ಲ, ಯಾರು ಜನ ಬರದಿದ್ರೆ ಅವನಿಗೆ ತಾಪ ಶುರುವಾಗದು, ಚಡಪಡಿಕೆ ಶುರುವಾಗದೆ. ಯಾರು ಬಂದಿಲ್ಲ ಚಡಪಡಿಸ್ತಿದ್ದ, ಬರ್ಲಿಲ್ಲ ಅಂತ ಆ ಕಡೆ ಈ ಕಡೆ ಓಡಾಡ್ತಿದ್ದ. ಹೊಳಲ ಸುಂಕಿಗನಂತೆ ಹೊದಕುಳಿಗೊಳ್ಳುತ್ತಿದ್ದಿದ್ದೆ ನಮ್ಮನ. ಏನು ಹುಳನ ಕಪೆನ ಗೊತ್ತಾಯ್ತಾ? ಹೊಳಲ ಸುಂಕಿಗನಂತೆ ಏನಾಗ್ತಿತ್ತು, ಹೊದಕುಳಿಗೊಳ್ಳೋದಂದ್ರೆ ಅದೇ ತಾಪ ಮಾಡ್ಕೊಳ್ಳೋದು, ಚಡಪಡಿಸೋದು. ಆವಾಗ ಮಹಾದೇವಕ್ಕೆ ಹೇಳ್ತಾರೆ, ಎರಡೆಂಬುದ ಮರೆದು ಬರಿದಾಗದೆನ್ನ ಮನ. ಅಂದ್ರೆ ನಾನು ಬೇರೆ ನೀನು ಬೇರೆ ಅನ್ನೋದು ಇನ್ನೂ ಈ ಮನಸ್ಸಿಗೆ ಇನ್ನೂ ಇದೆ. ಅದು ಹೋಗ್ಬೇಕು. ನಾನು ಬೇರೆ ನೀನು ಬೇರೆ ಅನ್ನೋ ಭಾವ ಹೋಗಿ ನಾನು ನೀನಪ್ಪ ಪರಿ ಅಂತ ಹೇಳ ಚನ್ನಮಲ್ಲಿಕಾರ್ಜುನ. ನಾನು ನೀನಪ್ಪ ಪರಿ ಅಂತ ಹೇಳ ಚನ್ನಮಲ್ಲಿಕಾರ್ಜುನ. ನಾನು ನೀನಾಗಬೇಕಪ್ಪ. ಎಂಥ ಅದ್ಭುತ ತತ್ವಜ್ಞಾನ ನೋಡಿ ಬಸವಣ್ಣವರು ಕೊಟ್ಟರು ನಮಗೆ. ದೇವರಾಗ್ತಕ್ಕಂಥದ್ದು ಪ್ರತಿಯೊಬ್ಬರು ನಿಮ್ಮೊಳಗೆ ನೀವೇ. ಒಂದು ದಿವಸ ಮಹಾದೇವಕ್ಕ ಮಧ್ಯಾಹ್ನ ಬೆಳಗ್ಗೆ ಅನುಭವಗೋಷ್ಠಿ ಮುಗಿಸಿ ಪೂಜೆ ಕೂತಿದ್ದಾಳೆ, ಲಿಂಗ ಧ್ಯಾನದಲ್ಲಿ ಕೂತಿದ್ದಾಳೆ. ಹೋಗಿ ಮಹಡಿ ಮೇಲೆ ಒಳ್ಳೆ ವಾತಾವರಣ, ಮೋಡ ಆಗಿದೆ. ಆವತ್ತು ಸಮಾಧಿ ಸ್ಥಿತಿ ಪ್ರಾಪ್ತಿ ಆಯಿತು. ಮಳೆ ಸುರಿಯೋಕ್ಕೆ ಶುರುವಾಯಿತು. ಎಲ್ಲ ಬಂದು ನೋಡಿದ್ರು, ಮಹಾದೇವಕ್ಕೆ ನೆಪ್ಸೋಣ ಅಂದರು.
ಆವಾಗ ಹಲವ ಪ್ರಭುಗಳು ಹೇಳಿದ್ರು, ಇಲ್ಲ ಎಬ್ಬಿಸ್ಬೇಡಿ, ಆಕೆಗೆ ಭಾವಲಿಂಗ ಸ್ಥಿತಿ ಅಳವಟ್ಟಿದೆ. ಇವಾಗ ಮಹಾಲಿಂಗದ ಸಾಕ್ಷಾತ್ಕಾರ ಆಗ್ತಾ ಇದೆ. ಆಕೆ ತಾನಾಗಿ ಎದ್ದೇಳಬೇಕು. ತಾನಾಗಿ ಹೇಳುವವರೆಗೆ ಯಾರು ಎಬ್ಬಿಸ್ಬೇಡಿ. ಎಷ್ಟು ಏನು 10 ತಾಸು ಕೂತಿದ್ಲು, 12 ತಾಸು ಕೂತಿದ್ಲು, ಮಳೆ ತೋಯ್ದು ಮಳೆ ಸುರಿದು ಏನಾದರೂ ಆಕೆ ಇಡೀ ಜಗತ್ತಿನ ಒಳಗೆ ತಾನು ಆಕಾಶದಲ್ಲಿ ನಿಂತ ಭಾವ ಬರ್ತಾ ಇದೆ. ಇಡೀ ಜಗತ್ತೆಲ್ಲವೂ ಮಹಾಲಿಂಗದ ಕರುಣೆಯಲ್ಲಿ ತೋಯ್ತಾ ಇದೆ ಎನ್ನುವ ಭಾವ ಬರ್ತಾ ಇದೆ. ಆ ಆನಂದದಲ್ಲಿ ತಲ್ಲೀನಾಗ್ತಾಳೆ. ಆವಾಗ ಎಚ್ಚರ ಆದ್ಮೇಲೆ ಹೇಳ್ತಾಳೆ, ಪಶ್ಚಿಮದ ಕೊಳದಲ್ಲಿ ಅಚ್ಚತಾವರೆ ಅರಳಿ ನಿಶ್ಚಲದ ಗಂಧವೆಸೆಯಲು ಅದ ಕಂಡು ಸಚ್ಚಿತ್ತದ ಭ್ರಮರ ಎರಗಿತ್ತು. ಪಶ್ಚಿಮದ ಕೊಳದಲ್ಲಿ, ಇಲ್ಲಿ ಪಶ್ಚಿಮದ ಕೊಳ ಅನ್ನೋದಿದೆ, ಅಚ್ಚತಾವರೆ ಅರಳಿ, ಅಲ್ಲಿ ಜೀವಾತ್ಮ ಅಂತಕ್ಕಂಥದ್ದು ಇದ್ದಂಥ ಜಾಗೃತರಾಗಿ ಪರಮಾತ್ಮನ ಸ್ವರೂಪ ತಾಳಬಿಡ್ತದೋ ಆವಾಗ ಸಚ್ಚಿತ್ತದ ಭ್ರಮರ ಎರಗಿತ್ತು. ಆಗ ಮಹಾಲಿಂಗ ಬಂದು ನನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತು ಅಂತ ಹೇಳ್ತಾರೆ. ಅವತ್ತಿಂದ ಮಹಾದೇವಿಯಕ್ಕಾಗಿ ಉಳಿಯೋದಿಲ್ಲ, ಆಕೆ ಸಾಕ್ಷಾತ್ ಮಹಾದೇವಿ ಆಗೋಗ್ಬಿಡ್ತಾನೆ. ಮುಂದೆ ಅದು ಆ ಸ್ಥಿತಿ ಅಂದರೆ ಎಷ್ಟೋ ಶತಮಾನಗಳಿಗೊಮ್ಮೆ ಸುಮ್ಮನೆ ಬರೋದಿಲ್ಲ. ಅದು ಸುಮ್ಮನೆ ನಾವು ಮಾತಾಜಿಯವರು ಬರ್ತಿರೋದನ್ನ ಅರ್ಥ ಮಾಡಿಕೊಂಡು ಶಬ್ದಶಃ ಹೇಳ್ಬೋದು. ಆದರೆ ಅದು ಸಾಕ್ಷಾತ್ಕಾರ ಆಗಬೇಕಾದ್ರೆ ಜನ್ಮ ಜನ್ಮಾಂತರಗಳು ಕಾಯಬೇಕು. ಅದಕ್ಕೆ ಇವೆಲ್ಲ ಭಕ್ತಿಗಳು, ಈಗ ನೀವೆಲ್ಲ ಮಾಡೋ ಭಕ್ತಿ ತಪ್ಪಲ್ಲ, ಮಾಡಿ. ಈಗ ಹೆಂಗೆ ಮಕ್ಕಳು ಅಂಗನವಾಡಿಗೆ ಹೋಗ್ತಾರೆ, ಹೌದಲ್ವಾ? ಆಮೇಲೆ ಪ್ರೈಮರಿ ಶಾಲೆಗೆ ಹೋಗ್ತಾರೆ, ಆಮೇಲೆ ಹೈಯರ್ ಪ್ರೈಮರಿಗೆ ಹೋಗ್ತಾರೆ, ಆಮೇಲೆ ಮಾಮೂಲಿ ಶಾಲೆಗೆ ಬರ್ತಾರೆ ಹೈಸ್ಕೂಲ್ ಆದಮೇಲೆ, ಆಮೇಲೆ ಕಾಲೇಜ್ಗೆ ಹೋಗಿ ಕೆಡ್ತಾರೆ, ಹೌದಿಲ್ಲ? ಇವೆಲ್ಲ ಹೆಂಗಿದಾವ ಲೌಕಿಕದಲ್ಲಿ, ಹಂಗೆ ಆ ಪಾರಮಾರ್ಥದಲ್ಲಿಯೂ ಕೂಡ ಈಗ ನೀವು ಇಷ್ಟಾದ್ರೂ ಭಕ್ತಿ ಮಾಡ್ತಿರಲ್ಲ, ಜಾತ್ರೆ ಮಾಡ್ತಿರಲ್ಲ, ಎಲ್ಲರೂ ಕೂಡಿ ಕೂತಿರಲ್ಲ, ಇದು ಭಕ್ತಿನೇ ಶ್ರೇಷ್ಠವಾದದ್ದೇ. ಆದರೆ ದೇವಿಯ ಹೆಸರಿನಲ್ಲಿ ಹಿಂಸೆ ಬೇಡ, ಆಮೇಲೆ ಪಾನ ಮತ್ತರಾಗೋದು ಬೇಡ, ಅದನ್ನು ಹೇಳ್ಕೊಡ್ತಕ್ಕಂಥದ್ದು. ಅದನ್ನು ನೀವೆಲ್ಲ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಾಳೆಯಿಂದ ಕಲ್ಯಾಣದಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಬಸವಣ್ಣನವರ ವ್ಯಕ್ತಿತ್ವದ ವರ್ಣನೆ ಮಾಡ್ತಾರೆ. ಅದು ನಾಳೆ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ನಿಮಗೆಲ್ಲ ತಿಳಿಸ್ಬೇಕಾದ್ದು ಅಂತಂದ್ರೆ ಶ್ರೀಶೈಲ ಯಾತ್ರೆಗೆ ಹೊರಟಿದೀವಲ್ಲ, ಈಗಾಗಲೇ ಒಂದು 60-70 ಜನ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಇನ್ನು ಕೆಲವೇ ಸೀಟ್ಗಳು ಮಾತ್ರ ಇದೆ. 2 ಬಸ್ ಮಾತ್ರ ಮಾಡ್ತೀವಿ ನಾವು ಅಂತ ಕಾಣಿಸುತ್ತೆ. ಯಾಕೆ 3ನೇ ಬಸ್ ಮಾಡಬೇಕಾದ್ರೆ ಮತ್ತೆ 49 ಜನ ಸಿಗ್ಲೇಬೇಕು, ಇಲ್ಲಾಂದ್ರೆ ಅರ್ಧಂಬರ್ಧ ಆದರೆ ಮಾಡೋಕ್ಕಾಗಲ್ಲ. ಅದರಿಂದ ಇನ್ನೂ 2 ದಿವಸ ಸಮಯ ಕೊಡ್ತೀನಿ, ನಾಳೆ ಮತ್ತು ನಾಡಿದ್ದು. 3ನೇ ಬಸ್ಸು ತುಂಬಿಸ್ತೀವಿ ಅಂದರೆ ನಿಮಗೆ ಗುರುವಾರವರೆಗೂ ಸಮಯ ಕೊಡ್ತೀನಿ. ಆದಷ್ಟು ಬೇಗ ಬನ್ನಿ. ಯಾಕೆಂದರೆ ಯಾಕಿಷ್ಟು ವಿಚಾರ ಮಾಡ್ತೀವಿ, ಆಮೇಲೆ ನಮಗೆ ಸಮಸ್ಯೆ ಆಗೋದೇನಿಲ್ಲ, ಒಂದೇ ಬಸ್ ಆದರೂ ನಾವು ಹೋಗ್ತೀವಿ, ಗೊತ್ತಾಯ್ತಲ್ವಾ? 1 ಬಸ್ ಆಗದೇ ಇದ್ರೂ ಹೋಗ್ತೀವಿ ನಾವು. ಅರ್ಥ ಇದೆಯಾ? 1 ಬಸ್ ಆಗಿದೆ, 1.5 ಬಸ್ ಆಗಿದೆ, ಹೋಗ್ತೀವಿ. ಯಾಕಂದರೆ ನಾನು ಶ್ರೀಶೈಲಕ್ಕೆ ಹೋಗಿ ಹೆಚ್ಚು ಕಡಿಮೆ 30 ವರ್ಷ ಆಗೋಯ್ತು, 28-29 ವರ್ಷ. ಅದೇ ನಿಮ್ಮ ಮನಗುಂಡಿಯಿಂದ ಸಲ್ಕಿನ ಕೊಪ್ಪದಿಂದ ಅನುಷ್ಠಾನಕ್ಕೆ ಅಂತ ಹೋಗಿದ್ದಲ್ಲ, ಕೇಳದೆ ಬಂದ್ಬಿಟ್ಟಿದ್ನಲ್ಲ, ಅಲ್ಲಿಂದ ಈವಾಗ ಮತ್ತೆ ಶ್ರೀಶೈಲಕ್ಕೆ ಹೋಗಿಲ್ಲ. ಈಗ ನಿಮ್ಮೆಲ್ಲರ ಜೊತೆ ಹೋಗುವ ಸೌಭಾಗ್ಯ ಬಂದಿದೆ, ಗೊತ್ತಾಯ್ತಲ್ವಾ? ನಿಮ್ಮೆಲ್ಲರ ಜೊತೆ ಮತ್ತೆ ಸಾಹುಕಾರ ಆಗ್ಬೇಕಂದ್ರೆ ಕಳ್ಕೊಳ್ಳೇಬೇಕು, ಗೊತ್ತಾಯ್ತಲ್ವಾ? ಸಾಹುಕಾರಕ್ಕೆ ನೋಡಿದರೆ ಈಗ ಅಲ್ವಾ ಎಷ್ಟು ವರ್ಷದಿಂದ ಅದನ್ನು ಮಾಡ್ತಾನೇ ಇದೆ. ಇದೊಂದು ವರ್ಷ ನಾವು ಮಾಡಲ್ಲಪ್ಪ, ನೀವ್ಯಾರಾದ್ರೂ ಮಾಡ್ಕೊಳ್ರಿ ಅಂತ ಅವ್ರು ನಿಮ್ಮ ಹೆಸರು ಹೇಳ್ಕೊಂಡು ಅನ್ನ ಉಣ್ತಾರೆ, ಅವರು ಸಾಹುಕಾರ. ನೀವಿಬ್ರು ಅದು ಬಿಡಕ್ಕೆ ರೆಡಿ ಇಲ್ವಲ್ಲ. ಅದಕ್ಕೆ ಆಗಲಿ, ಮತ್ತೊಂದ್ಸರಿ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ. ಈಗ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರೋ ಮತ್ತೆ ಖಂಡಿತ ಹೋಗೋಣ, ಏನಿದೆ ಕೊನೆ ಅಲ್ಲ, ಇದು ಪ್ರಾರಂಭ. ಅದಕ್ಕೋಸ್ಕರ ಆದಷ್ಟು ಬೇಗ ಹೆಸರು ತಗೊಂಡು ಬನ್ನಿ. 3 ಬಸ್ ಆಗಲಿ 4 ಬಸ್ ಆಗಲಿ ನಾವು ವ್ಯವಸ್ಥೆ ಮಾಡಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅಲ್ಲಿ. ಯಾಕಂದರೆ ಶ್ರೀಶೈಲ ಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡೋದು ಸುಲಭ ಅಲ್ಲ.
ಈ ಕಲ್ಯಾಣದಲ್ಲಿ ಕೂಡ ಸಂಘದಲ್ಲಿ ಮಾಡ್ಬೋದು, ಯಾಕಂದ್ರೆ ನಮ್ಮವ್ರು ಇರ್ತಾರಲ್ಲಿ. ಆದರೆ ಶ್ರೀಶೈಲದಲ್ಲಿ ಮಾಡಬೇಕಾದ್ರೆ ನಾವು ಎಲ್ಲದಕ್ಕೂ ಹಣ ಕೊಟ್ಟು ಕೆಲಸ ಮಾಡಬೇಕಾಗತ್ತೆ. ಆದ್ದರಿಂದ ನೀವು ಅದೇನು ಯಾರು ಅನ್ಕೋಬೇಡಿ 3,000 ಅಲ್ಪ. ಈಗೇನು ಸಿದ್ದರಾಮಯ್ಯನ 2 ತಿಂಗಳದ್ದು ಅಲ್ಲ, ಈಗೇನು ಅನ್ಕೊಳ್ಳೋದು 3,000. ಇನ್ನು 4,000ದಲ್ಲಿ 1,000 ನಮಗೆ ಉಳಿತು. ಮಂಜು ಮಾಸ್ತರ್ ಹೇಳ್ತಿಲ್ಲ, 4,000 ಹಾಕಿದ್ದಾರೆ, 1,000 ನಮ್ಗೆ ಇನ್ನೂ ಉಳಿತು ಖರ್ಚಿಗೆ, ಮ್ಯಾಲಿನ ಖರ್ಚಿಗೆ ಅಂತ ಹೇಳ್ತಿದ್ರಲ್ಲ. ಅದಕ್ಕೆ ಆದಷ್ಟು ಬೇಗ ಬೇಗ ಹೆಸರು ಬರೆಸಿ. ಆಮೇಲೆ ನಮ್ಗೆ ಈ ಸೀಟೇ ಬೇಕು ಆ ಸೀಟೇ ಬೇಕು ಅಂತ ಯಾರು ಅನ್ಕೋಬೇಡಿ. ಯಾಕಂದ್ರೆ ನೋಡಿ, ಬಸ್ಸು ನಾನು ಕಾರ್ ಬಿಟ್ಟು ಬಸ್ಸಲ್ಲಿ ಬರ್ತೀನಿ. ನಾನು ಕಾರ್ ತೊಗೊಳ್ಳೋ ಪ್ರಸಂಗ ಬಂದರೂ ಕಾರ್ಗೇನು ಹೋಗಲ್ಲ, ಬಸ್ಗೆ ಬರ್ತೀನಿ. ಯಾಕೆ ಕಾರಲ್ಲಿ ದಿವಸ ಕೂತ್ ನಮಗೆ ಸಾಕಾಗಿರ್ತೀನಿ. ಬಸ್ಸಲ್ಲಿ ಕೂಡ ನಿಮ್ಮೆಲ್ಲರ ಜೊತೆ ಕೂಡೋದು ಭಾಳ ಸಂತೋಷನೇ, ಆದರೆ ಬಹಳ ಗಲಾಟೆ ಮಾಡಬೇಡಿ ಅಷ್ಟೇ, ಗೊತ್ತಾಯ್ತಲ್ಲ. ಅದಕ್ಕೆ ಹೋಗೋಣ, ಹೋಗಿ ಬರೋಣ. ಟೈಮ್ ಟೇಬಲ್ ಗೊತ್ತಾಗಿದೆಯಲ್ಲ, 3ನೇ ತಾರೀಕು ಸಂಜೆ 6:15 ಗಂಟೆಗೆ ಇಲ್ಲಿಂದ ಬಿಡೋದು. ಬಹಳ ಅಂದರೆ 7 ಗಂಟೆಗೆ, 6:15 ಗಂಟೆಯಿಂದ 7 ಗಂಟೆ ಒಳಗೆ ಬಿಡಬೇಕು. ಸಂಜೆ, ಬೆಳಗ್ಗೆ ಅಲ್ಲ. ಯಾರೋ ಬೆಳಗ್ಗೆ ಅಂತ ತಿಳ್ಕೊಂಬಿಟ್ಟಿದ್ದಂತೆ, ಫೋನಲ್ಲಿ ಹೇಳ್ತಾ ಇದ್ದೀನಿ ಸಂಜೆ ಅಂತ, ಬೆಳಗ್ಗೆನಾ ಅಂತಾರೆ ಮತ್ತೆ. ಅದಕ್ಕೆ ಸಂಜೆ 6:15 ಗಂಟೆಯಿಂದ 7 ಗಂಟೆ ಒಳಗೆ. ಮೊದಲನೆಯ ಪ್ರಸಾದದ ವ್ಯವಸ್ಥೆ ನಿಮಗೆ ರಾತ್ರಿನೇ ಮಾಡಿರ್ತೀವಿ. ನೀವು ಯಾರು ಪ್ರಸಾದದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವೇನು ಬಸ್ ಬಂದು ಹತ್ತಿರೋ ನೀರಿಟ್ಕೊಳ್ಳಿ, ಮತ್ತು ನಿಮ್ಗೆ ಏನಾದ್ರು ವಾಂತಿ ಗಿಂತಿ ಆಗ್ತಿದ್ರೆ ಮಾತ್ರೆ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಕ್ಕೆ ಬೇಡ. ಮಾತ್ರೆ ತಗೊಂಡ್ರೆ ಕೆಲವ್ರಿಗೆ ರೂಢಿ ಇರ್ತದೆ, ವಾಂತಿ ಆಗಂಗಿಲ್ಲ. ಅದಕ್ಕೆ ಮಾತ್ರೆ ಇಟ್ಕೊಳ್ಳಿ, ನೀರು ಇಟ್ಕೊಳ್ಳಿ. ಆಮೇಲೆ ನಿಮ್ದೇನು ವ್ಯವಸ್ಥೆ ಮಾಡ್ಕೊಳ್ಳಿ. ತುಂಬ ಸಣ್ಣ ಮಕ್ಕಳನ್ನ ಕರ್ಕೋಬೇಡಿ, ನಿಮ್ಗೆ ಆ ಸುಖ ಸಿಕ್ಕೋದಿಲ್ಲ. ಆಮೇಲೆ 8:15 ಅಷ್ಟೊತ್ತಿಗೆ ನಾವು ಗದಗ ಮುಟ್ತೀವಿ. 6:15 ಬಿಟ್ಟರೆ 8:15, 8:00ವರೆಗೆ ತೋಂಟದಾರ್ಯ ಮಠದಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ಮೊದಲನೇ ಪ್ರಸಾದದ ವ್ಯವಸ್ಥೆ ತೋಂಟದಾರ್ಯ ಮಠದಲ್ಲಿ. ಈಗಾಗಲೇ ಮಾತಾಡಿದ್ದೀನಿ, ಅವೆಲ್ಲ ಭಾಳ ಸಂತೋಷದಿಂದ ಇವತ್ತು ಗುರುಗಳ ಜೊತೆಗೂ ಮಾತಾಡಿ ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ನಾನು ಇದ್ದಿದ್ದ ಮಠ ಅದು 6 ವರ್ಷ ತೋಂಟದಾರ್ಯ ಮಠದಲ್ಲಿ ಇದ್ದೆ. ಮನಗುಂಡಿಯಿಂದ ಹೋದ್ಮೇಲೆ, ಶ್ರೀಶೈಲಿಂದ ಬಂದಮೇಲೆ 6 ವರ್ಷ, 98ರಿಂದ 2004ವರೆಗೂ. ಹಾಗಾಗಿ ಆ ಪ್ರೀತಿ ಒಂದು ಇಟ್ಕೊಂಡಿದ್ದಾರೆ ಗದಗಿನ ಜನ. ನನಗೂ ಅದೇ ಸಂತೋಷ ಇದೆ. ಅದಕ್ಕೆ ಅಲ್ಲಿ ಹೋಗೋಣ. ಆನಂತರ ಒಳ್ಳೆ ರಸ್ತೆನೇ ಹುಡುಕಿದ್ದೀವಿ. ಯಾವುದೋ ರಸ್ತೆ ಅಲ್ಲ ಈ ಸಾರಿ. ಹೊಸಪೇಟೆವರೆಗೆ ನೀವು ಏನು ಜಂಪ್ ಅಂತ ಮಿನಿಸ್ಟರ್ ಹೋದಾಗ ಹೋಗ್ತೀರ, ಹೈವೇ. ಆಮೇಲೆ ಬಳ್ಳಾರಿ ಈ ರೂಟ್ ಹೋಗುವಾಗ, ಯಾಕಂದ್ರೆ ಅಲ್ಲಿ ನಮ್ಮ ಪೆಟ್ರೋಲ್ ಬಂದರೂ ಬರಲಿ, ನಮಗೆ ಖುಷಿಯಿಂದ ಹೋಗೋದು ಭಾಳ ಮುಖ್ಯ ಇರ್ತದೆ, ಸಂತೋಷವಾಗಿ ಹೋಗೋದು ಭಾಳ ಮುಖ್ಯ ಇರ್ತದೆ. ಆದ್ದರಿಂದ ದಾರಿನೂ ಕೂಡ ಚೆನ್ನಾಗಿರೋದು. ಬರಬೇಕಾದ್ರೂ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆ ರೋಡನ್ನೇ ಹುಡುಕ್ತೀವಿ. ಅದು ಮಧ್ಯೆ ಹೋಗ್ತಿರ್ತದೆ ಬರೋದು. 6ನೇ ತಾರೀಕು ಸಂಜೆ 6:30, 7 ಗಂಟೆ ನೀವು ನಿಲ್ಲಿಸ್ತೀವಿ, ಗೊತ್ತಾಯ್ತಲ್ಲ. ಅಂದರೆ ಕೆಲವರೆಲ್ಲ ಗಣಪನ ಗತಿ ಅಂತಿದ್ದಾರೆ. ನೀವು 7ಕ್ಕೋ 8ಕ್ಕೋ ಕರ್ಕೊಂಬಂದ್ರೆ ನಮ್ಗೆ ಅವ್ರ ಗತಿ ಅಂತಲ್ಲ, ಗಣಪನ ಗತಿನ ಚಿಂತೆ ಮಾಡ್ತಾವೆ. ಅದಕ್ಕೆ ಗಣಪನ ಗತಿ ಏನೂ ಆಗಲ್ಲ. ನಿಮಗೆ 6:30 ಗಂಟೆಗೆ 6ನೇ ತಾರೀಕು 6:30 ಗಂಟೆಗೆ ಬಿಡ್ತೀವಿ. ಇಲ್ಲಿ 7 ಗಂಟೆಗೆ ಬಿಡ್ತೀವಿ. ನಿಮ್ಮ ಮನೇಲಿ ಅಡುಗೆ ಮಾಡಿಕೊಂಡು ಕಡುಬು ಮಾಡಿ ಬೆಳಗ್ಗೆ ರೆಡಿ ಮಾಡಿ ಗಣಪನಿಗೆ ಆನಂದ ಪಡಿಸ್ಬೋದು, ನೀವು ಆನಂದ ಪಡ್ಬೋದು ಅಂತ ಕಾಣುತ್ತೆ. ಅದಕ್ಕೆ ಅದೇನು ಭಯ ಇಟ್ಕೊಳ್ಳೋದು ಬೇಡ. 3 ದಿವಸ 72 ಗಂಟೆ ಪ್ರವಾಸ. 3 ದಿವಸ ಅಂತಿದ್ರೆ ಯಾರೋ, 3 ದಿವಸ ಅಲ್ಲ, ಅದು ರಾತ್ರಿಗೆ ಹೋಗ್ತೀವಲ್ಲ ಹಂಗೆ ಅನ್ನಿಸ್ತಾ ಇದೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಮಂಗಳವಾರ ರಾತ್ರಿ ಹೊರಡ್ತೀವಿ, ಬುಧವಾರ, ಗುರುವಾರ, ಶುಕ್ರವಾರ ರಾತ್ರಿ ನಿಮಗೆ ತಂದು ಮುಟ್ಟಿಸ್ತೀವಿ. ಅದರ ಗಮನ ಎಲ್ಲರೂ ಬಿಡಲಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಏನವ ಹಾಡ್ತೀರಿ ಹಿಂಗ ಈಗ ಸಮಯ ಆಗಿದೆ. ನಾಳೆ